ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಕಳೆದ ಅವಧಿಯೊಳಗೆ 4 ಗದ್ಯ ಭಾಗಗಳನ್ನು 5 ಪದ್ಯವನ್ನು ಸಂಪೂರ್ಣ ಮಾಡಿ 6ನೇ ಪದ್ಯವನ್ನು ಕೂಡ ನೀವು ಈಗಾಗಲೇ ಸಂಪೂರ್ಣವಾಗಿ ಅವಲೋಕನ ಮಾಡಿದಿರಿ. ಅದು ಜನಪದ ಆಧಾರಿತವಾಗಿರ್ತಕ್ಕಂತಹ ಪದ್ಯ ಮಾದೇಶ್ವರ, ಅದು ಶಿಶು ಮಕ್ಕಳಿಗೆ ಒಲಿದ ಮಾದೇಶ ಅಥವಾ ಮಾದೇವ ಎಂಬ ಪದ್ಯವನ್ನು ನೀವು ಅವಲೋಕನ ಮಾಡಿದಿರಿ. ಇನ್ನು ಗದ್ಯ ಭಾಗದಲ್ಲಿ ಹೇಳುವುದಾದರೆ ನಿಮ್ಮ ಗದ್ಯ ಭಾಗದಲ್ಲಿರ್ತಕ್ಕಂತಹ ಮತ್ತೊಂದು ಗದ್ಯ ಯಾವುದು ಅಂತಂದ್ರೆ 5ನೇ ಗದ್ಯ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಓರ್ವ ಮಹಾತ್ಮನ ಬಗ್ಗೆ ಇರತಕ್ಕಂಥ ಗದ್ಯ. ಅದು ಬುದ್ಧನ ಬಗ್ಗೆ ಇರತಕ್ಕಂಥ ಗದ್ಯ. ಗದ್ಯದ ಹೆಸರು ಬುದ್ಧ ಬಿಸಿಲೂರಿನವನು. ಏನ್ರಿ? ಬುದ್ಧ ಬಿಸಿಲೂರಿನವನು. ಪ್ರಸ್ತುತ ಈ ಗದ್ಯವನ್ನು ಬರೆದಿರ್ತಕ್ಕಂಥವರು ನಾಗತಿಹಳ್ಳಿ ಚಂದ್ರಶೇಖರ್. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಂಡ್ಯ ಜಿಲ್ಲೆಯ ನಾಗಮಂಡಲ ತಾಲೂಕಿನ ನಾಗತಿಹಳ್ಳಿ ಎಂಬ ಗ್ರಾಮದವರು. ಎಲ್ಲಿಯವರು? ಮಂಡ್ಯ ಜಿಲ್ಲೆ ನಾಗತಿಹಳ್ಳಿ ಎಂಬ ಗ್ರಾಮದವರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿ ಎಂಬ ಗ್ರಾಮದಲ್ಲಿ ಓರ್ವ ಕೃಷಿಕನ ಮನೆಯಲ್ಲಿರ್ತಕ್ಕಂತಹ ಅಥವಾ ಓರ್ವ ಕೃಷಿಕನ ಮನೆಯಲ್ಲಿ ಜನಿಸಿರ್ತಕ್ಕಂತಹ ಒಂದು ಕಲಾ ಪ್ರತಿಭೆ ಇದು ನಾಗತಿಹಳ್ಳಿ ಚಂದ್ರಶೇಖರ್. ಇವರು ಕೂಡ ಮೈಸೂರು ವಿಶ್ವವಿದ್ಯಾಲಯದೊಳಗೆ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು 1958ರಂದು ಜನಿಸ್ತಾರೆ. ಇವರ ಕಾಲಮಾನ 1958. ಹುಟ್ಟಿದ ಊರು ಮಂಡ್ಯ ಜಿಲ್ಲೆಯ ನಾಗಮಂಗಲೂರು ತಾಲೂಕಿನ ನಾಗತಿಹಳ್ಳಿ ಎಂಬ ಗ್ರಾಮ. ಕೃಷಿ ಪ್ರಧಾನ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಕೃಷಿ ಪ್ರಧಾನ ಕುಟುಂಬದಲ್ಲಿ ಬಂದರೂ ಕೂಡ ಬಡವನಾಗಿ ಹುಟ್ಟುವುದು ತಪ್ಪು, ಆದರೆ ಬಡವನಾಗಿ ಸಾಯುವುದು ತಪ್ಪು. ಏನು? ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದೇನೈತಲ್ಲ ಅದು ಮಹಾ ಅಪರಾಧ ಎಂಬ ತತ್ವದ ಅಡಿಯೊಳಗೆ ಬಡವನ ಮನೆಯಲ್ಲಿ ಜನಿಸಿದರೂ ಕೂಡ ಮುಂದೆ ಇವರೇನಾಗ್ತಾರ? ಓರ್ವ ದೊಡ್ಡ ಶ್ರೀಮಂತನಾಗ್ತಾರೆ. ಅದರರ್ಥ ವಿದ್ಯಾದೇವಿ ಇವರಿಗೆ ಒಲಿತಾಳು. ಆ ವಿದ್ಯಾದೇವಿಯ ವರಪ್ರಸಾದದಿಂದ ಇವರು ಮೈಸೂರು ವಿಶ್ವವಿದ್ಯಾಲಯದೊಳಗೆ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ. ಇನ್ನು ಇವರಿಗೆ ಹಲವಾರು ಪ್ರಶಸ್ತಿಗಳು ಸಿಕ್ಕಿದವ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಇನ್ನು ಚಲನಚಿತ್ರ ವಿಭಾಗದೊಳಗೆ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಲಭಿಸಿವೆ ನೋಡು. ಜೊತೆಗೆ ವಲಸೆಯ ಹಕ್ಕಿ ಹಾಡು ಇದು ಇವರ ಪ್ರಮುಖ ಕಾದಂಬರಿ. ಯಾವುದು? ವಲಸೆಯ ಹಕ್ಕಿಯ ಹಾಡು ಇದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾದಂಬರಿ. ಇನ್ನು ಇವರು ತಮ್ಮ ಜೀವಿತಾವಧಿಯೊಳಗೆ ಸುಮಾರು 30 ದೇಶಗಳಿಗೂ ಹೆಚ್ಚು ದೇಶವನ್ನು ಸಂಚಾರ ಮಾಡಿ ಆ ದೇಶದಲ್ಲಿ ಕಂಡಿರ್ತಕ್ಕಂಥ ಅನುಭವಗಳನ್ನು, ಚಿತ್ರಣಗಳನ್ನು, ಅಲ್ಲಿನ ವಿಷಯಗಳನ್ನು ಸಂಗ್ರಹಣೆ ಮಾಡುವುದರ ಮೂಲಕ ಅವರ ಪ್ರವಾಸ ಕಥನಗಳನ್ನು ಕೂಡ ರಚನೆ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ನನ್ನ ಗ್ರಹಿಕೆಯ ಈಜಿಪ್ಟ್, ದಕ್ಷಿಣ ಧ್ರುವದಿಂದ ಮತ್ತು ನನ್ನ ಗ್ರಹಿಕೆ ನೇಪಾಳ. ನೋಡು, ನನ್ನ ಗ್ರಹಿಕೆ ಈಜಿಪ್ಟ್, ದಕ್ಷಿಣ ಧ್ರುವದಿಂದ ನನ್ನ ಗ್ರಹಿಕೆ ನೇಪಾಳ ಎಂಬ 2 ಪ್ರಮುಖ ಪ್ರವಾಸ ಕಥನಗಳನ್ನು ಇವರು ಕೂಡ ಬರೆದಿದ್ದಾರೆ. ಮುಂದೆ ಗೌತಮ ಬುದ್ಧ ಜನಿಸಿದ ನೆಲೆ, ಅವನ ವಿಚಾರಗಳನ್ನು ನಂಬಿ ಪಾಲಿಸುವವರು ಪಾಲಿಗೆ ದಿವ್ಯ ಸನ್ನಿಧಿ. ನೋಡು, ಗೌತಮ ಬುದ್ಧನನ್ನು ನಂಬಿರ್ತಕ್ಕಂಥವ್ರು, ಗೌತಮ ಬುದ್ಧನ ವಿಚಾರಧಾರೆಗಳನ್ನು ಯಾರು ಅಳವಡಿಸ್ಕೊಂಡಿರ್ತಾರಲ್ಲ ಅವ್ರ ಪಾಲಿಗೆ ಏನಪ್ಪ ಅಂತಂದ್ರೆ ಆ ಗೌತಮ ಬುದ್ಧನ ಸನ್ನಿಧಿ ಐತಲ್ಲ ಅದೊಂದು ದಿವ್ಯ ಸನ್ನಿಧಿ, ಮೋಕ್ಷವನ್ನು ಕಲ್ಪಿಸಿಕೊಡ್ತಕ್ಕಂಥ ಸನ್ನಿಧಿ ಯಾವುದಾದ್ರೂ ಐತಿ ಅಂತಂದ್ರೆ ಅದು ಲುಂಬಿನಿ ಎಂಬ ಗ್ರಾಮ. ಪ್ರಸ್ತುತ ಬಿಹಾರದೊಳಗೈತಿ. ಬಿಹಾರ್ ಅಂದಿನ ಕಪಿಲವಸ್ತು ನಗರ, ಇಂದಿನ ಬಿಹಾರ್. ಲುಂಬಿನಿ ಗ್ರಾಮದಲ್ಲಿರ್ತಕ್ಕಂಥ ಈ ಬುದ್ಧನ ನೆಲೆಸಿರ್ತಕ್ಕಂಥ ಈ ನಾಡೇ ಏನಪ್ಪ ಅಂತಂದ್ರೆ ಬೌದ್ಧ ಜನಾಂಗವನ್ನು ಯಾರು ಆರಾಧಿಸ್ತಾರ, ಬುದ್ಧನ ತತ್ವಗಳನ್ನು ಯಾರು ಆರಾಧಿಸ್ತಾರ, ಬುದ್ಧನ ತತ್ವಗಳನ್ನು ಯಾರ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರಲ್ಲ ಅವರ ಪಾಲಿಗೆ ಲುಂಬಿನಿ ಎಂಬ ಗ್ರಾಮ ದಿವ್ಯ ಸನ್ನಿಧಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಲುಂಬಿನಿ ಬುದ್ಧನ ಜನ್ಮಸ್ಥಳವಾಗಿದ್ದು ನೋಡುಗರಿಗೆ ಒಂದು ರೋಮಾಂಚನವನ್ನು ತರ್ತಕ್ಕಂತಹ ಒಂದು ಸ್ಥಳ. ನೋಡು, ಯಾಕೆ ನಾವು ಲುಂಬಿನಿ ಗ್ರಾಮ ನೋಡಬೇಕು ಅಂತಂದ್ರೆ ಅಲ್ಲಿ ಏನೋ ಒಂದು ವಿಶೇಷತೆ ಅಡಗಿರುತ್ತೆ.
ಇವತ್ತು ಪ್ರವಾಸ ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ಉದ್ದೇಶ ಇಲ್ಲದ ಪ್ರವಾಸ ಮಾಡೋದಿಲ್ಲ. ಪ್ರವಾಸದ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನು ಕಲೆ ಹಾಕುವುದಾಗಿರ್ತದೆ. ನೀ ಯಾವುದೇ ಸ್ಥಳಕ್ಕೆ ಹೋಗು, ಆ ಸ್ಥಳದಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಕಲೆ ಹಾಕಿ ನೀನು ಅಲ್ಲಿ ಅನುಭವಿಸಿರ್ತಕ್ಕಂಥ ಕೆಲವೊಂದಿಷ್ಟು ಅನುಭವಗಳನ್ನು ಗ್ರಂಥರೂಪದಲ್ಲಿ ಬರೆದಿರ್ತೀಯಲ್ಲ, ಅದಕ್ಕೆ ನಾವು ಪ್ರವಾಸ ಅಂತ ಕರಿತೀವಿ. ಸುಮ್ಮನೆ ಪ್ರವಾಸಕ್ಕೆ ಎಲ್ಲರೂ ಹೋಗ್ತಾರಂತ ಹೋಗೋದಲ್ಲ. ಪ್ರವಾಸ ಅಂತಂದ್ರೆ ಅಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ನಮಗೆ ಕುತೂಹಲ ಬರಬೇಕು. ಆ ವಿಷಯಗಳ ಬಗ್ಗೆ ನಾವು ಆಳವಾಗಿ ಡೆಪ್ತಾಗಿ ತಿಳ್ಕೊಬೇಕಂತಕ್ಕಂಥ ಕ್ಯೂರಿಯಾಸಿಟಿ ನಮ್ಮಲ್ಲಿರಬೇಕು. ಅದು ಪ್ರವಾಸಕಥನ. ಭಾವನೆ, ಸಂವೇದನೆ, ಭಾವಸ್ಪಂದನೆಗಳಿಂದ ಕೂಡಿದ ಸಂವಹನ ಒಂದು ಪ್ರವಾಸಿಗರ ಅನುಭವಕ್ಕೆ ಬರುತ್ತದೆ. ನೋಡಿ, ನೀವು ಲುಂಬಿನಿ ಗ್ರಾಮಕ್ಕೆ ಹೋದ್ರಿ ಅಂತಂದ್ರೆ ನಿಮ್ಮ ಭಾವನೆಗಳಿಗೆ, ನಿಮ್ಮ ಸಂವೇದನೆಗಳಿಗೆ ಏನೋ ಒಂದು ಅಟ್ಯಾಚ್ಮೆಂಟ್ ಉಂಟಾಗ್ತೈತೆ, ಅಲ್ಲಿ ಏನೋ ಒಂದು ಸಂಬಂಧ ಕಲ್ಪಿಸ್ಕೊಡ್ತೈತಿ. ಯಾಕೆ ಲುಂಬಿನಿ ಗ್ರಾಮಕ್ಕೂ ಸಂಬಂಧ ಕಲ್ಪಿಸ್ಕೊಡ್ತೈತೆ ಅಂದ್ರೆ, ಮಾನವ ರೂಪದಲ್ಲಿರ್ತಕ್ಕಂಥ ದೇವತಾ ಪುರುಷ ಯಾರು? ಗೌತಮ ಬುದ್ಧ. ಧರೆಗಿಳಿದು ಬಂದಿರತಕ್ಕಂಥ ದೇವತಾ ಪುರುಷ ಅವನು ಹುಟ್ಟಿರ್ತಕ್ಕಂಥ ನಾಡು ಅವನ ಕಾಲದೊಳಗೆ ಒಂದು ದೊಡ್ಡ ಏನಪ್ಪ ಅಂತ ಸಂಪದ್ಭರಿತ ರಾಷ್ಟ್ರವಾಗಿತ್ತು. ಇವತ್ತಿಗೂ ಕೂಡ ಅಲ್ಲಿ ಏನಪ್ಪ ಅಂದ್ರೆ ಅವಶೇಷಗಳಾದವ. ಬುದ್ಧನ ತಂದೆಯಾಗಿರ್ತಕ್ಕಂಥ ಸಿದ್ಧನ ಅರಮನೆ, ಮಾಯಾದೇವಿ ಇದ್ದಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಪ್ರದೇಶ, ಆ ಬುದ್ಧ ತನ್ನ ಬಾಲ್ಯದ ದಿನಗಳನ್ನು ಕಳೆದಿರ್ತಕ್ಕಂಥ ಸ್ಥಳಗಳು, ಬುದ್ಧನ ಸಾರಥಿಯಾಗಿರ್ತಕ್ಕಂಥ ಚೆನ್ನ, ಯಾರು? ಬುದ್ಧನ ಸಾರಥಿಯಾಗಿರ್ತಕ್ಕಂಥ ಚೆನ್ನನ ಜೊತೆಗೆ ಕೂಡಿ ಕಳೆದಿರ್ತಕ್ಕಂಥ ಕೆಲವೊಂದಿಷ್ಟು ಅನುಭವದ ಸ್ಥಳಗಳು ಕೂಡ ಇವತ್ತಿಗೂ ಕೂಡ ಅಲ್ಲಿ ಕಾಣ್ತವೆ. ಹಾಗಾಗಿ ಅಲ್ಲಿ ಹೋದ್ವಿ ಅಂತಂದ್ರೆ ನಮ್ಮ ಮನಸ್ಸಿಗೆ ಸ್ಪಂದಿಸ್ತೈತಪ್ಪ ಅನ್ನೋ ಹಾಗೆ ನಮಗೇನು ಫೀಲ್ ಆಗ್ತೈತೆ. ಇವತ್ತು ಯಾವುದೋ ಒಂದು ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳಗಳಿಗೆ ನೀವು ಭೇಟಿ ನೀಡಿದ್ಯಾ ಅಂತಂದ್ರೆ ಅಲ್ಲಿ ಹೋದ ತಕ್ಷಣ ನಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಹೊಸ ವಿಚಾರಗಳು, ಹೊಸ ಚಿಂತನೆಗಳು ಉದ್ಭವ ಆಗ್ತವೆ. ನಾನು ಪದೇ ಹೇಳ್ತಿರ್ತೀನಿ, ನೀವು ಎಷ್ಟೇ ಬಾರಿ ಹಂಪಿಗೆ ಹೋದರೂ ಕೂಡ ಆ ಹಂಪಿಯ ಅವಲೋಕನ ದಿನದಿಂದ ದಿನಕ್ಕೆ ಹೊಸತನವನ್ನು ಪಡಿತೈತೆ ವಿನಃ ಹಳೆಯದನ್ನು ನಮಗೆ ಅದು ತಂದು ಕೊಡೋದಿಲ್ಲ. ಏನೋ ಹೊಸ ವಿಷಯಗಳನ್ನಲ್ಲೇ ನಾವು ಅಲ್ಲಿ ಏನು ಮಾಡಬೇಕಾಗ್ತೈತಿ ಅಂದರೆ ತಿಳ್ಕೊಬೇಕಂತಕ್ಕಂಥ ಕುತೂಹಲ ನಮ್ಮಲ್ಲಿ ಉಂಟಾಗ್ತೈತಿ. ಎಷ್ಟು ಬಾರಿ ನೋಡಿದರೂ ಹಂಪೆ ಮುಗಿಯದಷ್ಟೇನಪ್ಪ ಅಂತಂದ್ರೆ ನಮ್ಮ ಕಣ್ಣಿಗೆ ಗೋಚರವಾಗಿರ್ತಕ್ಕಂಥ ಸಂಗತಿಗಳನ್ನು ಮುಂದೆ ತಂದು ಕೊಡ್ತೈತಿ ಅನ್ನೋದು. ಅಲ್ಲಿ ಹೇಳ್ತಾರ, ರಾಣಿಯ ವಾಸಗೃಹ ಅಂದರೆ ರಾಣಿಯ ಸ್ನಾನಗೃಹ ಇದೆ, ಅಲ್ಲಿ ಕುದುರೆಲಾಯ ಇದೆ, ಗಜಲಾಯ ಇದೆ, 64 ಕಲ್ಲುಗಳಿಂದ ಕೂಡಿರ್ತಕ್ಕಂಥ ಒಂದು ಬೃಂದಾವನ ಮಂಟಪ ಇದೆ, ಆನೆಕಾಳ ಗಣಪ, ಸಾಸಿವೆ ಕಾಳ ಗಣಪ, ಉಗ್ರ ನರಸಿಂಹನ ಮೂರ್ತಿ, ಅದೆಲ್ಲಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ವಿರೂಪಾಕ್ಷ ಟೆಂಪಲ್. ಏನು? ವಿಜಯನಗರ ಸಾಮ್ರಾಜ್ಯದ ಆರಾಧ್ಯ ದೇವನಾಗಿರ್ತಕ್ಕಂಥ ವಿರೂಪಾಕ್ಷ ದೇವರ ಟೆಂಪಲ್ ಐತಿ ನೋಡಿ. ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ವೈಭವವನ್ನು ಹೊಂದಿರತಕ್ಕಂಥ ಹಂಪೆ ಇವತ್ತಿಗೂ ಹೋದರೂ ಕೂಡ ನಮ್ಮ ಹೊಸ ವಿಷಯಗಳನ್ನು, ಹೊಸ ಸಂಗತಿಗಳನ್ನು ನಮ್ಮ ಕಣ್ಣೆದುರಿಗೆ ಬಿಚ್ಚಿಡ್ತೈತಿ. ಹಂಪಿನೇ ಇಷ್ಟ ಆದ್ರೆ ಇನ್ನು ಗೌತಮ ಬುದ್ಧ ಜನಿಸಿರ್ತಕ್ಕಂಥ ನಾಡು, ಈ ಒಂದಾನೊಂದು ಕಾಲದೊಳಗೆ ಏನಪ್ಪ ಅಂದರೆ ಭವ್ಯವಾದ ಅರಮನೆ ಇರ್ತಕ್ಕಂಥ ನಾಡು ಕಪಿಲವಸ್ತು ನಾಡಾಗಿತ್ತು. ಅಲ್ಲಿ ಹೋಗಿ ನಿಂತರೆ ಅಲ್ಲಿರ್ತಕ್ಕಂಥ ಭಾವನೆಗಳು, ಕಲ್ಲು ಕೂಡ ಏನಪ್ಪ ಅಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತವ, ಸಂವಹನ ಮಾಡ್ತವೆ, ನಮ್ಮ ಜೊತೆಗೆ ಅವು ಕೂಡ ಏನಪ್ಪ ಅಂದರೆ ಮಾತಿಗೆ ಇಳಿತವೆ. ಆ ರೀತಿ ಒಂದು ವಿಸ್ಮಯಕಾರಿಯಾಗಿರ್ತಕ್ಕಂಥ ಅನುಭವ ನಮಗೆ ಗೋಚರಿಸ್ತೈತಿ ಅನ್ನೋದು. ಲೇಖಕರು ಬುದ್ಧನ ಜನ್ಮಸ್ಥಳ ಲುಂಬಿನಿಗೆ ಹೋದಾಗಿನ ಅನುಭವಗಳನ್ನು ನಿರೂಪಿಸಿದ್ದಾರೆ. ನಿರ್ಮಲವಾದ ತೆರೆದ ಮನಸ್ಸಿನ ಸ್ವಾರಸ್ಯಗಳನ್ನು, ಬೆರಗು, ವಿಸ್ಮಯ, ಉತ್ಪ್ರೇಕ್ಷೆಗಳಿಗೆ ಹೊರತಾದ ಚಿಕಿತ್ಸಕ ಜೀವನ ದೃಷ್ಟಿಯ ಆಪ್ತಶೈಲಿಯೇ ಇಲ್ಲಿ ಕಾಣಬಹುದು. ನೋಡ್ರಿ, ಹಾಗಾದರೆ ಇದು ಪ್ರಸ್ತುತ ಈ ಪದ್ಯ ಏನಪ್ಪ ಅಂತಾರೆ, ಇದು ಒಂದು ಪ್ರವಾಸ ಕಥನ. ಏನ್ರಿ? ಪ್ರವಾಸ ಕಥನ. ಹಾಗಾದ್ರೆ ಯಾರ ಪ್ರವಾಸ ಕಥನ ಅಂತಂದ್ರೆ ನಾಗತಿಹಳ್ಳಿ ಚಂದ್ರಶೇಖರ್, ಪ್ರಸ್ತುತ ಪದ್ಯದ ಲೇಖಕರಾಗಿರ್ತಕ್ಕಂಥ NH ಚಂದ್ರಶೇಖರ್ ಅಂದರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಯಾವಾಗಲೂ ಒಂದು ದಿವಸ ಎಲ್ಲಿ ಹೋಗಿದ್ರು? ನೇಪಾಳದಲ್ಲಿರ್ತಕ್ಕಂಥ ಲುಂಬಿನಿ ವನಕ್ಕೆ ಹೋಗಿದ್ರು. ಇವತ್ತಿನ ನೇಪಾಳ ಅಂದರೆ ಬಿಹಾರ್, ಲುಂಬಿನಿ ವನಕ್ಕೆ ಹೋಗಿದ್ರು. ಅಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಅವ್ರು ನೇರವಾಗಿ ಅವರ ಕಣ್ಣಿನ ಮುಂದೆ ಬಂದಿರತಕ್ಕಂಥ ಸ್ಥಳ ಯಾವುದಾದ್ರೂ ಐತಿ ಅಂತಂದರೆ ಅದು ಲುಂಬಿನಿ. ಬುದ್ಧ ಜನಿಸಿರ್ತಕ್ಕಂಥ ನಾಡು, ಗೌತಮ ಬುದ್ಧನ ಜನ್ಮಸ್ಥಳ.
ಗೌತಮ ಬುದ್ಧನ ಜನ್ಮಸ್ಥಳ ಲುಂಬಿನಿ. ಲುಂಬಿನಿಗೆ ಹೋದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅವರು ಕಂಡಿರ್ತಕ್ಕಂಥ ಅನುಭವಗಳು, ವಿಶಿಷ್ಟತೆಗಳು, ಜೊತೆಗೆ ಸ್ವಾರಸ್ಯಗಳು, ಉತ್ಪ್ರೇಕ್ಷೆಗಳು ಇವೆಲ್ಲವನ್ನ ನಮ್ಮ ಮುಂದೆ ಇವತ್ತು ಬಿಚ್ಚು ಮನಸ್ಸಿನಿಂದ ತೆರೆದಿರ್ತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಿದ್ದಾರ ಅಂತಂದ್ರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾಡ್ತಿದ್ದಾರ ಅನ್ನೋದು. ಹಾಗಾಗಿ ಇಲ್ಲಿ ಏನು ಕಾಣ್ತೀವಿ ಅಂತಂದ್ರೆ ನಾವು ಈ ಬುದ್ಧ ಬಿಸಿಲೂರಿನವನು ಎಂಬ ಗದ್ಯದೊಳಗೆ ಲುಂಬಿನಿಯ ವೈಭವ, ಲುಂಬಿನಿ ಗ್ರಾಮ ಅಂದು ಹೆಂಗಿತ್ತು ಇಂದು ಹೆಂಗಿತ್ತು ಎನ್ನುವ ವೈಭವವನ್ನು ನಾವಿಲ್ಲಿ ಕಾಣ್ತೀವಿ. ಇದು ಪ್ರವಾಸ ಕಥನೆ. ಇನ್ನು ಮುಂದೆ ಹೇಳ್ತಾರ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಗಾದೆ ಮಾತಿನ ಅನ್ವಯ ಇನ್ನು ಪ್ರವಾಸ ದೇಶಾದ್ಯಂತ ಸುತ್ತಲಿಕ್ಕಾಗಲಪ್ಪ ಅಂತಂದ್ರೆ ಅಟ್ಲೀಸ್ಟ್ ಆಯಾ ವಿಶೇಷವಾಗಿರ್ತಕ್ಕಂಥ ಸ್ಥಳಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳಿರ್ತಾವ, ಕೋಶಗಳಿರ್ತಾವ, ಎನ್ಸೈಕ್ಲೋಪೀಡಿಯಾ ಅಂತ ಕೋಶಗಳಿರ್ತಾವ. ಆ ಕೋಶಗಳನ್ನು ನಾವು ಓದಿದ್ದೇ ಆದ್ರೆ ದೇಶದ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನಾವು ಕಲೆ ಹಾಕ್ಬೋದು. ಇದು ದುಡ್ಡಿಲ್ಲದೆ ಇದ್ರೆ ಅಂದ್ರೆ ಪ್ರವಾಸ ಮಾಡಲಿಕ್ಕೆ ಆಗಲಿಲ್ಲ, ನಾನು ಸುತ್ತಾಡೋಕ್ಕಾಗೋದಿಲ್ಲಪ್ಪ, ನಾ ಕುಂತಲೇ ಜಗತ್ತಿನ ಅನುಭವವನ್ನು ಪಡಿಬೇಕು, ಜಗತ್ತಿನಲ್ಲಿರ್ತಕ್ಕಂಥ ಸ್ವಾರಸ್ಯಗಳನ್ನು, ವಿಸ್ಮಯಕಾರಿ ಸಂಗತಿಗಳನ್ನು ತಿಳ್ಕೋಬೇಕು ಅಂತಂದ್ರೆ ನೀನೇನು ಮಾಡಬೇಕಾಗ್ತೈತಿ? ಕೋಶ ಓದಬೇಕಾಗ್ತೈತಿ, ಹೊತ್ತಿಗೆ ಅಥವಾ ಪುಸ್ತಕವನ್ನು ಓದಬೇಕಾಗ್ತೈತಿ ಅನ್ನೋದು. ಒಂದು ವೇಳೆ ನಾನು ಪುಸ್ತಕ ಓದೋಕ್ಕಾಗಲ್ಲಪ್ಪ, ನಾನು ಏನು ಮಾಡ್ತೀನಿ ಅಂತಂದ್ರೆ ನಾನು ಇಡೀ ಜಗತ್ತಿನಂತ ಸಂಚರಿಸಿ ಅನುಭವವನ್ನು ಪಡಿತೀನಿ ಅಂತಂದರೆ ಎಸ್, ಅದಕ್ಕೂ ನಮ್ಮಲ್ಲಿ ಏನಪ್ಪ ಅಂದರೆ ಮುಕ್ತವಾದ ಅವಕಾಶ ಐತಿ. ಜಗತ್ತಿನಾದ್ಯಂತ ತಿರುಗು, ನಿನಗೆ ಯಾವ ಪ್ರದೇಶದಲ್ಲಿ ಏನೇನು ಅನುಭವಗಳಾಗ್ತಾವಲ್ಲ ಆ ಅನುಭವಗಳನ್ನು ಒಂದು ಪುಸ್ತಕದ ರೂಪದೊಳಗೆ ನಿನ್ನ ಮನಸ್ಸಿಗೆ ಬಂದಂತೆ ಅದನ್ನೇನಪ್ಪ ಅಂದ್ರೆ ಬರೆದು ಒಂದು ಕಡೆ ಸಂಗ್ರಹ ಮಾಡಿಡು. ಇದು ಏನಪ್ಪ ಅಂತಾರೆ ದೇಶ ಸುತ್ತಿ ಬಂದಿರತಕ್ಕಂತಹ ಪ್ರತೀಕವಾಗಿ ಆ ಪುಸ್ತಕದಲ್ಲಿ ನೀನು ಪ್ರವಾಸದ ಅನುಭವಗಳನ್ನು ಬರೆದಿರ್ತಿದ್ದಿ. ಹಾಗೆ ದೇಶ ಸುತ್ತಿ ನೋಡು ಕೋಶ ಓದಿ ಎಂಬ ನೋಡು ಗಾದೆ ಮಾತಿನ ತಾತ್ಪರ್ಯ ಇದಾಗಿದ್ರೆ ಪ್ರವಾಸ ಕಥನದ ಉದ್ದೇಶ ಇತಿಹಾಸದ ದಾಖಲೆ ಅಲ್ಲ, ಅದು ಪ್ರವಾಸ ಅನುಭವಗಳ ಶುಷ್ಕ ದಾಖಲೆಯೂ ಅಲ್ಲ. ನೋಡು, ನೀನು ಈ ಪ್ರವಾಸ ಕಥನ ಪ್ರವಾಸ ಮಾಡ್ತೀಯ ಅಂತಂದ್ರೆ ನೀನು ಏನೋ ಇತಿಹಾಸಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನೀನು ಅಲ್ಲಿ ಪರಿಗಣಿಸ್ತೀರಿ ಅಂತಂದ್ರೆ ಅದು ಅಲ್ಲ, ಅದು ದಾಖಲೆಗಳನ್ನು ಸಂಗ್ರಹ ಮಾಡೋಕ್ಕಲ್ಲ. ಈಗ ನಾನು ಲುಂಬಿನಿ ವನಕ್ಕೆ ಹೋಗ್ತೀನಿ ಅಂತಂದ್ರೆ ಬುದ್ಧನ ಬಗ್ಗೆ ಇರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಬುದ್ಧ ಅಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಹೋಗ್ತಿದ್ನ ನೆವಾರ್. ಅದು ಏನೋ ಒಂದು ವಿಶೇಷತೆ ಐತಿ, ಆ ಸ್ಥಳದ ಮಹಿಮೆಯನ್ನು ಅರಿಲಿಕ್ಕೆ, ಆ ಸ್ಥಳದಲ್ಲಿರ್ತಕ್ಕಂಥ ಆ ಬುದ್ಧ ಮಹಾತ್ಮನ ಬಗ್ಗೆ ಇರ್ತಕ್ಕಂಥ ವಿಚಾರಧಾರೆಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ಹೋಗ್ತೀನಿ ವಿನಃ ನಾವು ಇತಿಹಾಸದಲ್ಲಿ ದಾಖಲೆ ಸೇರಿಸಬೇಕು, ನಾನು ಒಬ್ಬ ಐತಿಹಾಸಿಕ ಪುರುಷ ಆಗಬೇಕು, ಇತಿಹಾಸದ ಪುಸ್ತಕದ ನನ್ನ ಹೆಸರು ಚಿರಋಣಿ ಆಗಿರಬೇಕು ಎಂಬ ಉದ್ದೇಶದಿಂದಲ್ಲ. ಜೊತೆಗೆ ಹೇಳ್ತಾರ ಪ್ರವಾಸ ಅನುಭವಗಳು ಶುಷ್ಕ ದಾಖಲೆಯೂ ಅಲ್ಲ. ನೋಡು, ನಮಗೆ ಬಂದಿರತಕ್ಕಂಥ ಪ್ರವಾಸದ ಅನುಭವಗಳು ಸುಮ್ಮನೆ ದಾಖಲೆಗಳಾಗಲಿಗಲ್ಲವು. ಅಂದರೆ ಶುಷ್ಕ ಅಂತಂದರೆ ಬಿಸಿ ಸುಳಪುಟ್ಟ ದಾಖಲೆಗಳು ನಾವು ಅಲ್ಲ, ಎಲ್ಲವೂ ನೈಜವಾಗಿರ್ತಕ್ಕಂಥ ದಾಖಲೆಗಳು. ಪ್ರಬಂಧದ ಬಂಧ ಕಟ್ಟು ಮಿತಿಯನ್ನು ಮೀರಿದ ವೈಯಕ್ತಿಕ ಪ್ರವಾಸ ಅನುಭವಗಳು ಸೃಜನಾತ್ಮಕದ ಅಭಿವ್ಯಕ್ತಿಗೆ ಕಲೆ. ನೋಡು, ನೀನು ಪ್ರಬಂಧ ಬರಿತೀನಿ, ಅದನ್ನು ಬರಿತೀನಿ, ಇದನ್ನು ಬರಿತೀನಿ, ನನಗೆ ಅಷ್ಟಶಾನ್ಯತೆನೇ ಐತಿ ಅಂತ ನೀನು ಏನಾದರೂ ಹೇಳಿದ್ದೆ ಆತಂದ್ರೆ ಅದಕ್ಕಿಂತ ಮಿಗಿಲಾದದ್ದು ಏನಾದರೂ ಐತಂದ್ರೆ ಪ್ರವಾಸದ ಅನುಭವ. ಕಣ್ಣಿಗೆ ಏನು ಕಂಡಿರ್ತೀಯಲ್ಲ ಆ ವೈಭವನೇ ಬೇರೆ, ಕಾಣದೇ ಇರ್ತಕ್ಕಂಥ ವೈಭವನ ನಾವು ಉಲ್ಲೇಖ ಮಾಡಿ ಹೇಳ್ತೀವಲ್ಲ ಆ ವೈಭವ ಬೇರೆ. ಇವತ್ತು ನಾವು ಹೇಳ್ತೀವಿ ಏನು ಅಂತಂದ್ರೆ 14ನೇ ಶತಮಾನದೊಳಗೆ ಶ್ರೀಕೃಷ್ಣ ದೇವರಾಯ ಆಡಳಿತ ಸಂದರ್ಭದೊಳಗೆ ವಿಜಯನಗರ ಸಾಮ್ರಾಜ್ಯ ಸುವರ್ಣ ಯುಗದಿಂದ ಕೂಡಿತ್ತು, ಅಲ್ಲಿ ಬಂಗಾರದ ಹೊಗೆ ಆಯ್ತಿತ್ತು ಅಂತ ಹೇಳ್ತೀವಿ, ಓದ್ತೀವಿ. ಆದರೆ ನೋಡ್ತೀವ, ಅದನ್ನು ನಾವು ಅನುಭವಿಸ್ತೀವ ಅಥವಾ ಅನುಭವಿಸಿದೀವ? ಇಲ್ಲ. ಇವೆಲ್ಲ ಬರೀಲಿಕ್ಕೆ ಇರ್ತಕ್ಕಂಥವು. ಆದರೆ ಕಣ್ಣಾರೆ ನೋಡಬೇಕು ಅಂತಂದ್ರೆ ನಾವು ಆಯಾ ಸ್ಥಳಗಳಿಗೆ ಭೇಟಿ ನೀಡಬೇಕು. ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ರಥಬೀದಿಯೊಳಗೆ ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯ, ಬಂಗಾರಗಳನ್ನು ಸೇರಿನಲ್ಲಿ ಅಳೆದು ಕೊಡ್ತಿದ್ರಂತೆ. ನಂಬಲಿಕ್ಕೆ ಸಾಧ್ಯ ಆಯ್ತಾ? ಪುಸ್ತಕಗಳು ಹೇಳ್ತಾವ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಕಳ್ಳರು ಇರಲಿಲ್ಲ, ದರೋಡೆಕೋರರು ಇರಲಿಲ್ಲ. ಶ್ರೀಕೃಷ್ಣ ದೇವರಾಯನ ಕಾಲದೊಳಗೆ ಯಾವನೇ ಒಬ್ಬ ಕಳ್ಳ ಇರಲಿಲ್ಲ. ಜೊತೆಗೇನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮನೆಗಳಿಗೆ ಬಾಗಿಲುಗಳೇ ಇರಲಿಲ್ಲ. ಅರ್ಥ ಎಲ್ಲರೂ ಶ್ರೀಮಂತರಾಗಿದ್ದರು.
ಇವತ್ತು ನನ್ನ ಮನೆಯಾಗ ಏನೇ ಇಲ್ಲ ಅಂದ್ರೆ ಮತ್ತೊಬ್ಬರ ಮನೆಗೆ ಕಳ್ತನ ಮಾಡ್ತೀನಿ. ನನ್ನ ಮನೆಗೂ ಐತಿ, ಅವ್ರ ಮನೆಗೂ ಐತಿ, ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲರ ಮನೆಗೂ ಬಂಗಾರ ತುಂಬಿ ತುಳುಕ್ತೈತಿ. ಕಳ್ತನ ಮಾಡ್ತಕ್ಕಂಥ ನೆಸೆಸಿಟಿ ಎಲ್ಲೈತೆ ಅಲ್ಲಿ? ಇಲ್ಲ. ಇವೆಲ್ಲವನ್ನು ನಾವು ಅನುಭವಿಸ್ಬೇಕು ಅಂತಾರೆ. ನಾವು ಕಣ್ಣಾರೆ ನೋಡಬೇಕದು. ಆದರೆ ಪ್ರಬಂಧಗಳೇನು ಬರೆಯೋದೇ ಬೇರೆ, ಕೇಳಿದ್ದನ್ನು ಬರೆಯೋದೇ ಬೇರೆ, ಅನುಭವಿಸಿದ್ದನ್ನು ಬರೆಯೋದೇ ಬೇರೆ. ಅರ್ಥ ಆಯ್ತಾ? ಹಾಗಾಗಿದ್ದೇನಪ್ಪ ಅಂತಂದ್ರೆ ಇವೆಲ್ಲ ವೈಯಕ್ತಿಕ ವಿಷಯಗಳಪ್ಪ ಅಂತ ಸೃಜನಾತ್ಮಕತೆಗೆ ಮೀರಿದ ದಾಖಲೆಗಳನ್ನು ಕೊಡ್ತಾವ. ಸೃಜನಾತ್ಮಕತೆ ನನ್ನಲ್ಲಿ ಎಷ್ಟೇ ವಿವರಣಾತ್ಮಕ ಕೌಶಲ ಐತಂದ್ರೂ ಕೂಡ, ನನಗೆ ಎಕ್ಸ್ಪ್ಲನೇಷನ್ ಸ್ಕಿಲ್ ಸಿಕ್ಕಾಪಟ್ಟೆ ಐತಂದ್ರೂ ಕೂಡ ಅದರ ಅನುಭವಗಳನ್ನು ಕೊಡೋಂಗಿಲ್ಲ. ನೋಡಿರ್ತಕ್ಕಂಥ ಅನುಭವಗಳನ್ನು ಕೊಡೋಲ್ಲ. ನೀನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಿದ್ದಿ, ಒಂದಕ್ಕೊಂದು ಜೋಡಣೆ ಕೊಟ್ಟೇನಪ್ಪ ಅಂದ್ರೆ ಅದಕ್ಕೆ ಮತ್ತೊಂದು ರೂಪ ಹಾಕಿ ಅಲಂಕಾರ ಹಾಕಿ ಏನು ಮಾಡ್ತಿದ್ದಿ, ಅದು ಜಗ್ಗು ಹೊಗಳ್ತಿದ್ದಿ. ಆದರೆ ನೈಜದಲ್ಲಿ ನೋಡೋದು ಬೇರೆ, ಹೊಗಳಿಕೆನೇ ಬೇರೆ. ಅರ್ಥ ಆಯ್ತಾ? ಪ್ರಸ್ತುತ ಈ ಗದ್ಯ ಭಾಗೇನು ಅಂತಂದ್ರೆ ಇದೊಂದು ಪ್ರವಾಸ ಕಥನ. ನಾಗತಿಹಳ್ಳಿ ಚಂದ್ರಶೇಖರ್ ಅವರೇನಪ್ಪ ಅಂತಂದ್ರೆ ತಮ್ಮ ಪ್ರವಾಸದ ಅನುಭವಗಳನ್ನು ಈ ಗದ್ಯದೊಳಗೆ ಉಲ್ಲೇಖ ಮಾಡಿದಾರ. ಹಾಗಾದ್ರೆ ನೋಡ್ರಿ, ಗದ್ಯ ನೋಡ್ರಿ. ರಣ ಬಿಸಿಲು ಅಂದರೆ ರಣ ಅಂತಾರೆ ಬಿಸಿಲು, ಸಿಕ್ಕಾಪಟ್ಟು ಬಿಸಿಲು, ಸುಡು ಬಿಸಿಲು. ರಣ ಬಿಸಿಲು. ತುಂಬು ಗರ್ಭಿಣಿ ತವರಿಗೆ ಹೊರಟಿದ್ದಾಳೆ. ಹೆರಿಗೆ ನೋವು ಆರಂಭವಾಗುತ್ತದೆ. ಹತ್ತಿರದಲ್ಲೇ ಉದ್ಯಾನವನ. ಆ ಮಹಾತಾಯಿ ಅಲ್ಲಿಯೇ ಹಡೆಯುತ್ತಾಳೆ. ಗಂಡು ಮಗು. ಆ ಮಗು ಮುಂದೆ ಮಹಾತ್ಮನಾಗುತ್ತಾನೆ. ನೋಡು, ಪಾಠ ಎಲ್ಲಿಂದ ಪ್ರಾರಂಭ ಆಗ್ತೈತಿ ಅಂತಂದ್ರೆ ಈ ಗದ್ಯದ ಟೈಟಲ್ಲೇ ಹೇಳ್ತದೆ ಬಿಸಿಲೂರು. ಸಿಕ್ಕಾಪಟ್ಟಿ ತಾಪದಿಂದ ಕೂಡಿರ್ತಕ್ಕಂಥ ಒಂದು ಊರು. ರಣ ಬಿಸಿಲು ಇರ್ತೈತಿ. ಆ ಬಿಸಿಲಿದ್ದಂಥ ಸಂದರ್ಭದೊಳಗೆ ಒಬ್ಬ ತುಂಬು ಗರ್ಭಿಣಿ ಇನ್ನೇನು ಈಗೋ ಆಗಲೋ ಹೆರಿಗೆ ಆಗ್ತೈತಿ ಅನ್ನೋ ಸಂದರ್ಭದಲ್ಲಿರ್ತಕ್ಕಂಥ ಗರ್ಭಿಣಿ ಅಂತ ಬಿಸಿಲೊಳಗೆ ಹೋಗ್ತಿರ್ತಾಳೆ, ಪ್ರಯಾಣ ಮಾಡ್ತಿರ್ತಾಳೆ. ಎಲ್ಲೋ ಒಂದು ಕಡೆ ಹೊಂಟಿರ್ತಾಳೆ, ನಡ್ಕೊಂಡು ಹೋಗ್ತಿರ್ತಾಳೋ ಅಥವಾ ರಥದೊಳಗೆ ಹೋಗ್ತಿರ್ತಾಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂತಾರೆ ಸಿಕ್ಕಾಪಟ್ಟಿ ಬಿಸಿಲಿರ್ತೈತಿ. ಆ ಬಿಸಿಲಿನೊಳಗೆ ನವಮಾಸಗಳು ತುಂಬಿರ್ತಕ್ಕಂಥ ಒಬ್ಬ ತುಂಬು ಗರ್ಭಿಣಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಡೆಲಿವರಿ ಆಗ್ತೈತಿ, ಹೆರಿಗೆ ಆಗ್ತೈತಿ ಅನ್ನೋ ಹಂತದಲ್ಲಿರ್ತಕ್ಕಂಥ ಒಬ್ಬ ತುಂಬು ಗರ್ಭಿಣಿ ಪ್ರವಾಸವನ್ನು ಮಾಡ್ತಿರ್ತಾಳೆ. ಆವಾಗ ಅವಳಿಗೆ ಹೆರಿಗೆ ನೋವು ಪ್ರಾರಂಭ ಆಗ್ತೈತಿ. ಹೆರಿಗೆ ನೋವು ಸಿಕ್ಕಾಪಟ್ಟಿ ನೋವಾಗ್ತೈತಿ. ಹೆರಿಗೆ ನೋವು. ಮಗು ಒಂದು ಜೀವ ಮತ್ತೊಂದು ಜೀವಕ್ಕೆ ಏನಪ್ಪ ಅಂತಂದ್ರೆ ಜೀವ ಕೊಡ್ತಕ್ಕಂಥ ಸಂದರ್ಭ ಅದಾಗಿರ್ತೈತಿ. ಆ ಜೀವ ಭೂಮಿಗೆ ಪಾದಾರ್ಪಣೆ ಮಾಡ್ತಕ್ಕಂಥ ಸಂದರ್ಭ ಅದಾಗಿರ್ತೈತಿ. ಹಾಗಾಗಿ ಹೆರಿಗೆ ನೋವನ್ನು ತಾಳಲಾರದೆ ಆ ತಾಯಿ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲೇ ಹತ್ತಿರದೊಳಗೆ ಒಂದು ಉದ್ಯಾನವನ ಇರ್ತೈತಿ. ಉದ್ಯಾನವನ, ಗಾರ್ಡನ್ ಅಂತ ಕರಿತಲ್ಲ, ಅಥವಾ ಹೂದೋಟ, ತೋಟ, ಉದ್ಯಾನವನ, ತೋಟ, ಇನ್ನೊಂದು ಹೆಸರೊಳಗೆ ತೋಟ. ಅಲ್ಲೇ ಪಕ್ಕದೊಳಗೆ ಏನಪ್ಪ ಅಂದ್ರೆ ಒಂದು ತೋಟ ಇರ್ತೈತಿ, ಗಾರ್ಡನ್ ಇರ್ತೈತಿ. ಆ ಗಾರ್ಡನ್ನೊಳಗೆ ಆ ತಾಯಿ ಏನಪ್ಪ ಅಂತಂದ್ರೆ ಆ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಹೆರಿಗೆ ಆಗ್ತೈತಿ, ಆ ತಾಯಿ ಹೆರಿಗೆ ಆಗ್ತೈತಿ. ಹಾಗಾದ್ರೆ ಆ ತಾಯಿಗೆ ಹೆರಿಗೆ ಆಗಿದ್ದ ಮಗು ಯಾವುದು ಅಂದ್ರೆ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ ಆ ತಾಯಿ. ಅಂತ ಸುಡು ಬಿಸಿಲು, ನಡ್ಕೊಂಡು ಹೋಗ್ತಿರ್ತಾಳ. ಅವಳ ಆರೈಕೆಗೆ ಯಾರೂ ಇರೋದಿಲ್ಲ ಅನಿಸುತ್ತೆ. ಅಂಥ ಸಂದರ್ಭದೊಳಗೆ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಉದ್ಯಾನವನ. ಆ ಉದ್ಯಾನವನದೊಳಗೆ ಆ ತಾಯಿ ಆ ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಆ ಮಗು ಯಾವುದು ಅಂತಂದ್ರೆ ಗಂಡು ಮಗು. ಮುಂದೆ ಆ ಮಗು ಏನು ಏನಾಗ್ತಾನ್ರಿ? ಮಹಾತ್ಮ ಆಗ್ತಾನ. ಆ ತಾಯಿಯ ಉದರದಲ್ಲಿ ಜನಿಸಿರ್ತಕ್ಕಂಥ ಮಗು ಏನಾಗ್ತೈತಿ? ಮುಂದೆ ಮಹಾತ್ಮ ಆಗ್ತೈತಿ. ಹಾಗಾದರೆ ಆ ತಾಯಿ ಯಾರು? ಆ ತಾಯಿಯ ಗರ್ಭ ಸಂಜಾತನಾಗಿರ್ತಕ್ಕಂಥ ಆ ತಾಯಿಗೆ ಹುಟ್ಟಿರ್ತಕ್ಕಂಥ ಮಗು ಯಾರು ಎಂಬ ಪ್ರಶ್ನೆಗಳು ನಮ್ಮನ್ನೆಲ್ಲ ಕಾಡ್ತಿರ್ತವೆ, ಕುತೂಹಲ ಹೆಚ್ಚಿಸ್ತೈತಿ. ಹಾಗಾದರೆ ಆ ತಾಯಿ ಯಾರು ಅಂತಂದ್ರೆ ಮಾಯಾದೇವಿ. ಯಾರು? ಮಾಯಾದೇವಿ. ಹಾಗಾದರೆ ಆ ತಾಯಿ ಎಲ್ಲಿ ಮಗುವಿಗೆ ಜನ್ಮ ಕೊಡ್ತಾಳೆ ಅಂತಂದ್ರೆ ಲುಂಬಿನಿವನ. ಯಾವ ವನ? ಲುಂಬಿನಿ ವನ. ಹಾಗಾದ್ರೆ ಮಾಯಾದೇವಿ ಲುಂಬಿನಿ ವನದಲ್ಲಿ ಯಾವ ಮಗುವಿಗೆ ಜನ್ಮ ಕೊಟ್ಲು ಅಂತಂದ್ರೆ ಬುದ್ಧ. ಇಡೀ ಜಗತ್ತಿಗೆ ಏನಪ್ಪ ಅಂತಂದ್ರೆ ಬೆಳಕನ್ನು ನೀಡಿರ್ತಕ್ಕಂಥ ಗೌತಮ ಬುದ್ಧ ಅಂತ ನಾವು ಕರಿತೀವಲ್ಲ, ಬುದ್ಧ ಏನು ಮಾಡ್ತಾನ ಆ ಲುಂಬಿನಿ ವನ ಎಂಬ ತೋಟದೊಳಗೆ ಜನಿಸ್ತಾನ ಅನ್ನೋದು. ನೋಡು, ಆ ಲುಂಬಿನಿ ವನದಲ್ಲಿ ಜನಿಸಿದವನೇ ಯಾರು ಅಂತಂದ್ರೆ ಗೌತಮ ಅಥವಾ ಗೌತಮ ಬುದ್ಧ ಅಂತ ನಾವು ಕರಿತೀವಿ. ಗೌತಮ ಬುದ್ಧ. ಜಗತ್ತಿನಾದ್ಯಂತ 400 ಮಿಲಿಯನ್ಗೂ ಹೆಚ್ಚಿರುವ ಬೌದ್ಧರಿಗೆ ಹೊಸತಾದ ಬೆಳಕೊಂದನ್ನು ತೋರಿದ. ಬೌದ್ಧರಲ್ಲದವರಲ್ಲೂ ಕುತೂಹಲ ಹುಟ್ಟಿಸಿ ಗೌರವಾರ್ಹನಾದ.
ದಕ್ಷಿಣ ನೇಪಾಳದ ಆ ಸಣ್ಣ ಉದ್ಯಾನವನ ಲುಂಬಿನಿ ಬೌದ್ಧ ಮಾರ್ಗಿಗಳ ಪಾಲಿಗೆ ಅದೊಂದು ಪವಿತ್ರ ಸ್ಥಳವಾಗಿತ್ತು. ನೋಡು, ಇಡೀ ಜಗತ್ತಿನಾದ್ಯಂತ 4 ಬಿಲಿಯನ್ಗೂ ಹೆಚ್ಚು ಜನ ಏನಪ್ಪ ಅಂದ್ರೆ ಬೌದ್ಧರು ಇದ್ದಾರೆ. ಹೌದಾ? ಇಡೀ ಜಗತ್ತಿನಾದ್ಯಂತ ನಾವು ಬೌದ್ಧರ ಸಂಖ್ಯೆಯನ್ನು ಪರಿಗಣಿಸಿದಾಗ 4 ಬಿಲಿಯನ್ಗೂ ಹೆಚ್ಚು ಜನಸಂಖ್ಯೆ ಇದ್ದಾರೆ ಅಂತ ಹೇಳ್ತಾರೆ. ಒಂದು ಅಂಕಿಅಂಶದ ಪ್ರಕಾರ 4 ಬಿಲಿಯನ್ಗೂ ಹೆಚ್ಚು ಜನ ಏನಪ್ಪ ಅಂತ 400 ಬಿಲಿಯನ್ಗೂ ಹೆಚ್ಚು ಜನ ಬೌದ್ಧ ಜನ ಆದರು. ಹಾಗಾದರೆ ಬುದ್ಧ ಕೇವಲ ಬೌದ್ಧ ಜನರಿಗಷ್ಟೇ ಬೆಳಕನ್ನು ಚೆಲ್ಲಿನ ಇಲ್ಲ, ಬುದ್ಧ ಜನಾಂಗರಲ್ಲದವರ ಮೇಲೂ ಕೂಡ ಬುದ್ಧ ಬೆಳಕನ್ನು ಚೆಲ್ಲಿದ. ಇವತ್ತ ಬುದ್ಧನ ತತ್ವಗಳನ್ನು, ಬುದ್ಧನ ವಾಚಿಸ್ತಕ್ಕಂಥ ಮಾರ್ಗಗಳನ್ನು, ಬುದ್ಧನ ಹೇಳಿಕೊಟ್ಟಿರ್ತಕ್ಕಂಥ ಅಷ್ಟಾಂಗ ಮಾರ್ಗಗಳನ್ನು, ನೀತಿಯ ಸೂತ್ರಗಳನ್ನು ಇವತ್ತು ಕೇವಲ ಬೌದ್ಧ ಧರ್ಮದವರಷ್ಟೇ ನಾವೇನಾದರೂ ಅವುಗಳನ್ನು ಅಳವಡಿಸ್ಕೊಂಡಿದ್ದೀವ? ಇಲ್ಲ. ಬೌದ್ಧರಲ್ಲದೇ ಇರ್ತಕ್ಕಂಥ ಜನರು ಕೂಡ ಇವತ್ತು ಬುದ್ಧನ ತತ್ವಗಳನ್ನು ನಾವೇನು ಮಾಡ್ಕೊಂಡಿದ್ದೀವಿ? ಅಳವಡಿಸ್ಕೊಂಡಿದ್ದೀವಿ. ಹೌದಾ? ಬುದ್ಧಂ ಶರಣಂ ಗಚ್ಚಾಮಿ ಅಂತ ಕರಿತೀವಿ. ಬುದ್ಧಂ ಶರಣಂ ಗಚ್ಚಾಮಿ. ಆಸೆಯೇ ದುಃಖಕ್ಕೆ ಮೂಲ. ಬುದ್ಧ ಹೇಳಿರ್ತಕ್ಕಂಥ ಮಾತು ಆಸೆಯೇ ದುಃಖಕ್ಕೆ ಮೂಲ. ನೋಡು, ತಂದೆ ತಾಯಿಗಳನ್ನು ಗೌರವಿಸು. 1 2. ನೋಡು, ಶ್ರೀಮಂತಿಕೆಯಿಂದ ಕೂಡಬೇಡ. ಅವನ ಅಷ್ಟಾಂಗ ಮಾರ್ಗಗಳಲ್ಲಿ ಹೇಳ್ತಾನೆ ಅವನು. ಸಮ್ಯಕ್ ಜ್ಞಾನ, ಸಮ್ಯಕ್ ದೃಷ್ಟಿ, ಸುಮಾರು 8 ಮಾರ್ಗಗಳನ್ನು ಹೇಳ್ತಾನೆ. ಅದ್ಭುತವಾಗಿರ್ತಕ್ಕಂಥ ಅಷ್ಟಾಂಗ ಮಾರ್ಗಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಶೈಲಿಯನ್ನು ಏನು ಮಾಡ್ತೈತಿ? ಬದಲಾಯಿಸ್ತೈತಿ. ಹಾಗಾದರೆ ಬುದ್ಧ ಇವತ್ತು ಕೇವಲ ಬೌದ್ಧ ಧರ್ಮದ ಜನರಿಗೆ ಅಷ್ಟೇ ಮಾರ್ಗದರ್ಶಕ ನೀಡಲಿಲ್ಲ. ಬೌದ್ಧ ಧರ್ಮದ ಜನರಿಗಷ್ಟೇ ಏನಪ್ಪ ಅಂದ್ರೆ ಅವ ದೇವರಾಗಲಿಲ್ಲ. ಬೌದ್ಧ ಧರ್ಮದ ಅಲ್ಲದವರ ಜನರ ಮೇಲೆ ಏನು ಮಾಡಿದ್ನ ಅಂತಂದ್ರೆ ಅವನು ಬೆಳಕನ್ನು ಚೆಲ್ಲಿದ. ಹಾಗಾಗಿ ಇವತ್ತೇನಪ್ಪ ಅಂತಂದ್ರೆ ಬೌದ್ಧ ಧರ್ಮವನ್ನು ಯಾರ್ಯಾರು ಪಾಲಿಸ್ತಾರಲ್ಲ, ಬೌದ್ಧ ಧರ್ಮದವರಾಗಿರ್ಬೋದು, ಬೇರೆ ಧರ್ಮದವರಾಗಿರ್ಬೋದು, ಬೇರೆ ಜನಾಂಗದವರಾಗಿರ್ಬೋದು, ಎಲ್ಲ ಜನರಿಗೂ ಬೌದ್ಧ ಧರ್ಮವನ್ನು ಪಾಲಿಸ್ತಕ್ಕಂಥ ಜನರಿಗೇನಪ್ಪ ಅಂತಂದ್ರೆ ಲುಂಬಿನಿ ಗ್ರಾಮ ಏನು ಅಂತಂದ್ರೆ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಒಬ್ಬ ದೇವತಾ ಪುರುಷ ನೆಲದಲ್ಲಿ ಹುಟ್ಟಿದಾನಲ್ಲ, ಹಾಗಾಗಿ ಏನು ಅಂತಂದ್ರೆ ಆ ಲುಂಬಿನಿ ಗ್ರಾಮ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ನಾವು ಈಗಲೂ ಕೂಡ ಮೆಕ್ಕಾ ಮತ್ತು ಮದಿನಾ ಅಂತ ಕರಿತೀವಿ. ಅಲ್ಲಿ ಏನು ಮಾಡಿದರು ಅಂತಂದ್ರೆ ಮೆಕ್ಕಾ ಮತ್ತು ಮದಿನಾ ಮಹಮ್ಮದ್ ಪೈಗಂಬರರು ಜನಿಸಿದರು. ಇಸ್ಲಾಂ ಧರ್ಮದವರಿಗೆ ಅದು ಏನು ಅಂತಂದ್ರೆ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಇನ್ನು ಜೆರುಸಲೆಂ ಯೇಸು ಕ್ರಿಸ್ತ ಹುಟ್ಟಿದಂಥ ಸ್ಥಳ. ಅಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ ಸ್ಥಳ ಯಾರಿಗೆ? ಕ್ರಿಶ್ಚಿಯನ್ ಧರ್ಮದವರಿಗೆ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಆಯಿತು. ಈಗ ನಾವು ಕೂಡ ಹಿಂದೂ ಧರ್ಮದ ಅಯೋಧ್ಯ ಅದು ಹಿಂದೂ ಧರ್ಮದ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಅಯೋಧ್ಯ ಆಗಿರ್ಬೋದು, ದ್ವಾರಕೆ ಆಗಿರ್ಬೋದು, ಎಲ್ಲ ಸುಮಾರದವು. ಕೇದಾರ್ನಾಥ್ ಐತಿ, ಬದ್ರಿನಾಥ್, ಕೇದಾರ್ನಾಥ್, ಸುಮಾರು ದೇವಾಲಯಗಳು ಏನಂತಂದ್ರೆ ನಮಗೆ ಇದಾವ ಅನ್ನೋದು. ಹಾಗಾಗಿ ನಾವೇನು ಮಾಡಬೇಕು ಅಂತಂದ್ರೆ ಕೇವಲ ಒಂದೇ ಧರ್ಮದ ತತ್ವಕ್ಕೆ ನಾವು ಸೀಮಿತರಾಗಿದೆ. ಎಲ್ಲ ತತ್ವಗಳನ್ನ ಅಳವಡಿಸಿಕೊಂಡು ಸಕಲ ಧರ್ಮವನ್ನು ಬಲ್ಲವರು ನಾವು ಆಗಬೇಕು ಅನ್ನೋದು. ಸಕಲ ಧರ್ಮವನ್ನು ಎಲ್ಲ ನಾವು ಬಲ್ಲಾಗಿರ್ಬೇಕು. ಹೇಳ್ತಾರಲ್ಲ ಏನು, ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ನೋಡು, ಏನು, ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ. ನೀ ಯಾವುದೇ ಜನಾಂಗದಲ್ಲಿರು, ಎಲ್ಲ ಧರ್ಮಗಳನ್ನು ನೀನು ಸಮಾನ ದೃಷ್ಟಿಯಿಂದ ನೋಡು ಅನ್ನೋ ಮಾತನ್ನು ಕೂಡ ನಾವು ಮನಗಾಣಬೇಕಾಗ್ತೈತಿ. ಬುದ್ಧನು ಕೂಡ ಏನು ಮಾಡಿದ? ಅದನ್ನೇ ಹೇಳಿದ. ಕೇವಲ ಬೌದ್ಧ ಧರ್ಮದವ್ರಿಗೆ ಅಷ್ಟೇ ಅವನೇನಪ್ಪ ಅಂತಂದ್ರೆ ಅನುಯಾಯಿಗಳಿಗೆ ಅಷ್ಟೇ ಅವನು ತಿಳುವಳಿಕೆ ಹೇಳಿಲ್ಲ, ಜ್ಞಾನವನ್ನೇ ಹೇಳಿಲ್ಲ. ಬೌದ್ಧ ಜನಾಂಗರಲ್ಲದವರಿಗೂ ಕೂಡ ಅವನೇನು ಮಾಡಿದ್ನ ಅಂತಂದ್ರೆ ತಿಳುವಳಿಕೆಯನ್ನು ಹೇಳಿದ. ಹಾಗಾಗಿ ಬುದ್ಧನು ಹುಟ್ಟಿರ್ತಕ್ಕಂಥ ನಾಡು ಲುಂಬಿನಿ ಗ್ರಾಮ ಆ ಎಲ್ಲರಿಗೇನಪ್ಪ ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಒಂದು ಪುಣ್ಯ ಸ್ಥಳವಾಯಿತು ಅನ್ನೋದು. ಹಾಗೆ ನೋಡಿದರೆ ನೇಪಾಳ ಪ್ರವಾಸದ ಪ್ರಮುಖ ಗುರಿ ಈ ಲುಂಬಿನಿಯನ್ನು ನೋಡುವುದಾಗಿತ್ತು. ನೋಡು, ಇನ್ನು ಲೇಖಕರು ನೇಪಾಳಕ್ಕೆ ಯಾಕೆ ಪ್ರವಾಸ ಇಟ್ಕೊಂಡ್ರು ಅಂತಂದ್ರೆ ನೇಪಾಳ ನೋಡೋದವ್ರ ಪ್ರಮುಖ ಉದ್ದೇಶ ಆಗಿರಲಿಲ್ಲ. ತಿಳಿತಾ? ಈಗ ನಾವೇನು ಮಾಡ್ತೀವಿ ಅಂತಂದ್ರೆ ಬಿಜಾಪುರಕ್ಕೆ ಹೋಗ್ತೀವಿ, ಹೌದಾ, ಮೈಸೂರಿಗೆ ಹೋಗ್ತೀವಿ, ಕೊಡಗಿಗೂ ಹೋಗ್ತೀವಿ, ಹೌದಲ್ರಿ, ಎಲ್ಲೆಲ್ಲಿ ಪವಿತ್ರವಾಗಿರ್ತಕ್ಕಂಥ ಸ್ಥಳಗಳು ಎಲ್ಲ ಹೋಗ್ತೀವಿ. ಹಂಗಂತ ನಾನು ಮೈಸೂರಿಗೆ ಹೋಗಿ ಮೈಸೂರು ಅರಮನೆ ನೋಡೋಕೆ ಹೋಗದೆ ಇದ್ರೆ ಹೆಂಗಾಗ್ತೈತಿ? ನನ್ನ ಉದ್ದೇಶ ಮೈಸೂರು ಅರಮನೆಯನ್ನು ನೋಡೋದು, ಮೈಸೂರಿನಲ್ಲಿರ್ತಕ್ಕಂಥ ವಿವಿಧ ರೀತಿಯ ಸ್ಥಳಗಳನ್ನೆಲ್ಲ, ದೊಡ್ಡ ಅಪಾರ್ಟ್ಮೆಂಟ್ಗಳನ್ನೆಲ್ಲ ನೋಡೋದು.
ಮೈಸೂರಿನಲ್ಲಿರ್ತಕ್ಕಂತಹ ಅರಮನೆಯನ್ನು ನೋಡಿರ್ತಕ್ಕಂಥದ್ದು ನೋಡುವುದು. ಇನ್ನು ಬಿಜಾಪುರಕ್ಕೆ ಹೋದ್ವಿ ಅಂದ್ರೆ ಅಲ್ಲಿರ್ತಕ್ಕಂತಹ ಏನು ಗೋಲ್ ಗುಂಬಜ್ ಅಲ್ಲಿರ್ತಕ್ಕಂಥ ಈ ಗೋಲ್ ಗುಂಬಜನ್ನು ನೋಡುವುದು ಉದ್ದೇಶ ಆಗಿರ್ತೈತಿ. ಹೌದಾ? ಹಾಗಾಗಿ ಇಲ್ಲಿ ನೇಪಾಳಕ್ಕೆ ಹೋದ್ರೆ ನೇಪಾಳ ಸುತ್ತಾಡಕ್ಕೆ ಹೋಗಲಿಲ್ಲ ಅವರು. ನೇಪಾಳದ ಪಕ್ಕದಲ್ಲಿರ್ತಕ್ಕಂಥ ಈ ಲುಂಬಿನಿ ಎಂಬ ಗ್ರಾಮವನ್ನು ನೋಡುವುದೇ ಅವರ ಪ್ರಮುಖ ಉದ್ದೇಶವಾಗಿತ್ತು. ಆ ಪ್ರವಾಸದ ಉದ್ದೇಶವೇನು ಅಂತಂದ್ರೆ ಲುಂಬಿನಿ ಗ್ರಾಮದ ಅನುಭವವನ್ನು ಪಡೆಯೋದು. ಲುಂಬಿನಿ ಗ್ರಾಮವನ್ನು ಏನಪ್ಪ ಅಂತಂದ್ರೆ ಅವಲೋಕನ ಮಾಡೋದು ಮತ್ತು ವೀಕ್ಷಣೆ ಮಾಡುವುದು ಲೇಖಕರ ಪ್ರಮುಖ ಉದ್ದೇಶವಾಗಿತ್ತು ಅನ್ನೋದು. ಮುಂದೆ ದೊಡ್ಡವರು ಹುಟ್ಟೂರು ಬೆಳೆದ ಪರಿಸರವನ್ನು ನೋಡುವ ನನ್ನ ಕುತೂಹಲ ಯಾವತ್ತಿನದು, ಅದು ಕುವೆಂಪುನಿಂದ ಆರಂಭವಾಗುತ್ತದೆ. ನಂತರ ಗಾಂಧೀಜಿಯವರ ಪೋರಬಂದರ್, ವಿದೇಶದಲ್ಲಿ ಹಲವು ಚೇತನಗಳ ಜನ್ಮಸ್ಥಳ ಹುಡುಕಿ ಹೋಗಿದ್ದೆ. ಇಂಗ್ಲೆಂಡಿನವರಾಗಿರ್ತಕ್ಕಂಥ ಶೇಕ್ಸ್ಪಿಯರ್ನ ಮನೆ, ಆಸ್ಟ್ರಿಯಾದಲ್ಲಿರುವ ಮೊಜಾರ್ಟನ ಮನೆ, ಐರ್ಲೆಂಡ್ನಲ್ಲಿರತಕ್ಕಂಥ ಆಸ್ಕರ್ ವೈಲ್ಡನ ಮನೆ, ಹೀಗೆ ಬೆಳೆಯುತ್ತದೆ ಪಟ್ಟಿ. ವಿಪರ್ಯಾಸವೆಂದರೆ ಮೊಜಾರ್ಟನ ಊರಿನ ಹಾದಿಯಲ್ಲೇ ಹಿಟ್ಲರ್ ಹುಟ್ಟಿದ ಮನೆಯು ಸಿಗುತ್ತದೆ. ನೋಡು, ಅವರ ಉದ್ದೇಶ ಏನಾಗಿತ್ತು ಅಂತಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತೇನು ಕರಿತೀವಲ್ಲ, ಐತಿಹಾಸಿಕ ಪುರುಷರು ಅಂತೇನು ಕರಿತೀವಲ್ಲ, ದೇವತಾ ಮನುಷ್ಯರು ಅಂತೇನು ಕರಿತೀವಲ್ಲ, ಅವರ ಹುಟ್ಟಿರ್ತಕ್ಕಂಥ ಸ್ಥಳವನ್ನು ನೋಡುವುದೇನಪ್ಪ ಅಂತಂದ್ರೆ ಅವರ ಒಂದು ಪ್ರಮುಖ ಉದ್ದೇಶ ಆಗಿತ್ತು. ಹಾಗಾದ್ರೆ ಅವರ ಪ್ರಮುಖ ಉದ್ದೇಶ ಈಗಿಂದಲ್ಲ, ಯಾವತ್ತರಿಂದ ಅದೇನಪ್ಪ ಅಂತಂದ್ರೆ ಅವರ ಮನಸ್ಸಿನಲ್ಲಿ ಆ ವಿಷಯ ಆಳವಾಗಿ ಮೂಡಿ ಬಂದೈತಿ ಅನ್ನೋದು. ಹಾಗಾದರೆ ಹೇಳ್ತಾರೆ ಅವರು, ನಾನು ಇತ್ತೀಚೆಗೆ ನೇಪಾಳದಲ್ಲಿ ಬಂದು ಲುಂಬಿನಿವನ್ನ ನೋಡಕತ್ತೆ ಅಂತ ಅನ್ಕೋಬೇಡ. ಏನು ಗುಜರಾತಿನ ಪೋರ್ಬಂದರ್, ಗಾಂಧೀಜಿ ಹುಟ್ಟಿರ್ತಕ್ಕಂಥ ಗಾಂಧಿ ಜನ್ಮಸ್ಥಳ ಪೋರ್ಬಂದರ್ ಆಗಿರ್ಬೋದು. ಜೊತೆಗೆ ಇಂಗ್ಲೆಂಡಿನ ಒಬ್ಬ ಆಂಗ್ಲದ ಸಾಹಿತಿ ಶೇಕ್ಸ್ಪಿಯರ್ನ ಮನೆ ಆಗಿರ್ಬೋದು, ಆಸಿಯಾದಲ್ಲಿರ್ತಕ್ಕಂಥ ಮೊಜಾರ್ಟನ ಮನೆ ಆಗಿರ್ಬೋದು, ಜೊತೆಗೆ ಐರ್ಲೆಂಡಿನ ಆಸ್ಕರ್ ವೈಲ್ಡನೇ ಮನೆ. ಹೀಗೇನಪ್ಪ ಅಂತಂದ್ರೆ ನಾನು ನೋಡಿರ್ತಕ್ಕಂಥ ದೊಡ್ಡವರ ಮನೆಗಳನ್ನು ನೋಡಿನಲ್ಲ, ಆ ಎಲ್ಲ ಮನೆಗಳನ್ನು ಹೇಳ್ತಾ ಹೋದರೆ ಅದ್ರ ಪಟ್ಟಿ ಏನಪ್ಪ ಅಂತಂದ್ರೆ ಆಂಜನೇಯನ ಬಾಲದ ಹಾಗೆ ಬೆಳಿತೈತಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. 1, 2 ಸುಮಾರು 30ಕ್ಕೂ ಹೆಚ್ಚು ದೇಶಗಳನ್ನು ನಾಗತಿಳಿ ಚಂದ್ರಶೇಖರ್ ಅವರು ಅಡ್ಡಾಡಿದಾರ ಅಂತಂದ್ರೆ 1 ಮನೆಯ 2 ಮನೆ, ಎಷ್ಟೋ ಸಾವಿರಾರು ಐತಿಹಾಸಿಕ ಪುರುಷರ ಮನೆಗಳನ್ನು, ಐತಿಹಾಸಿಕ ಪುರುಷರು ಹುಟ್ಟಿರ್ತಕ್ಕಂಥ ಜನ್ಮಸ್ಥಳಗಳನ್ನು, ಐತಿಹಾಸಿಕ ಪುರುಷರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಸ್ಥಳಗಳನ್ನು ಕೂಡ ಅವರೇನು ಮಾಡಿರ್ತಾರ, ವೀಕ್ಷಣೆ ಮಾಡಿರ್ತಾರ. ಹಾಗಾಗಿ ಇನ್ನು ನೋಡ್ರಿ, ಏನು ಮೊಜಾರ್ಟನ ಆಸ್ಟ್ರಿಯಾದ ಮೊಜಾರ್ಟನ ಮನೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದೊಳಗೆ ನಮಗೆ ಮತ್ತೋರ್ವ ಐತಿಹಾಸಿಕ ಪುರುಷನ ಮನೆ ಸಿಗ್ತೈತಿ. ಅವ ಯಾರು ಅಂತಂದ್ರೆ ಅಡಾಲ್ಫ್ ಹಿಟ್ಲರ್. ಯಾರು? ಅಡಾಲ್ಫ್ ಹಿಟ್ಲರ್. ನೋಡಿ, ಒಂದಾನೊಂದು ಕಾಲದೊಳಗೆ ಇಡೀ ಜಗತ್ತನ್ನೇ ಗಡಗಡನೆ ಅಡಗಿಸಿರ್ತಕ್ಕಂಥ ವ್ಯಕ್ತಿ, ಪ್ರಥಮ ಮಹಾಯುದ್ಧದ 1914ರಲ್ಲಿ ನಡೆಯತಕ್ಕಂತಹ ಪ್ರಥಮ ಮಹಾಯುದ್ಧದ ಪ್ರಮುಖ ರೂವಾರಿಯಾಗಿರ್ತಕ್ಕಂಥ ಜರ್ಮನಿ ದೇಶದ ಸರ್ವಾಧಿಕಾರಿಯಾಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಅಡಾಲ್ಫ್ ಹಿಟ್ಲರ್ನು ಕೂಡ ಏನಪ್ಪ ಅಂತಂದ್ರೆ ಆ ಮೊಜಾರ್ಟನ ಮನೆಗೆ ಹೋಗ್ತಕ್ಕಂಥ ದಾರಿಯಲ್ಲೇ ಅಡಾಲ್ಫ್ ಹಿಟ್ಲರ್ ಹುಟ್ಟಿರ್ತಕ್ಕಂಥ ಊರಿತ್ತು. ಅದೇ ಊರಿನಲ್ಲಿ ಅಡಾಲ್ಫ್ ಹಿಟ್ಲರ್ ಜನಿಸಿದ ಅನ್ನೋ ಕೆಲವೊಂದಿಷ್ಟು ಪ್ರತೀತಿಗಳು ಕೂಡ ಕಂಡು ಬರ್ತವು. ಇನ್ನು ಮಹಾನ್ ವ್ಯಕ್ತಿಗಳ ದರ್ಶನವನ್ನು, ಆಶಯವನ್ನು ಅರ್ಥ ಮಾಡಿಕೊಳ್ಳಲು ಅವರ ಕೃತಿಗಳ ಸಾಕು. ಇನ್ನು ನೋಡ್ರಿ, ದೊಡ್ಡ ಮಹಾತ್ಮರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೇರವಾಗಿ ಅವರ ಆದರ್ಶಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವ್ರ ಜೊತೆ ಮಾತಾಡ್ಬೇಕಂತೇನಿಲ್ಲ, ಅವ್ರು ಹುಟ್ಟಿರ್ತಕ್ಕಂಥ ಸ್ಥಳಕ್ಕೆ ಹೋಗ್ಬೇಕಂತೇನಿಲ್ಲ. ಬದಲಾಗಿ ನಾವೇನು ಮಾಡಬೇಕಾಗೈತಿ ಅಂತಂದ್ರೆ ಅಂಥ ಮಹಾತ್ಮರ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂತಂದ್ರೆ ಅವರು ಪ್ರಮುಖವಾಗಿ ಬರೆದಿರ್ತಕ್ಕಂಥ ಕೃತಿಗಳನ್ನು, ಯಾವುದೇ ಕೃತಿಗಳಿರಲಿ, ಈಗ ಮೈನ್ ಕೆಂಪ್ ಅಂತೈತಿ, ಅಡಾಲ್ಫ್ ಹಿಟ್ಲರ್ ಬರೆದಿರ್ತಕ್ಕಂಥ ಮೈನ್ ಕೆಂಪ್, ಈ ಕೃತಿಯನ್ನು ಓದಿದ್ರೆ ಸಾಕು ಅಡಾಲ್ಫ್ ಹಿಟ್ಲರ್ನ ವ್ಯಕ್ತಿತ್ವ ಎಂಥದ್ದಂತ ಗೊತ್ತಾಗ್ತದೆ. ಇನ್ನು ಮೈ ಟ್ರುತ್ ನನ್ನ ಸತ್ಯಾನ್ವೇಷಣೆ, ಗಾಂಧೀಜಿಯವರು ಬರೆದಿರ್ತಕ್ಕಂಥ ಅವರ ಆತ್ಮಚರಿತ್ರೆ ಆಗಿರ್ತಕ್ಕಂಥ ಮೈ ಟ್ರುತ್, ಇದನ್ನು ಓದಿದ್ರೆ ಸಾಕು. ಇನ್ನು ಬಾಬರ್ ನಾಮ ಅಂತೈತಿ, ಬಾಬರ್ನ ಬಗ್ಗೆ ಇರ್ತಕ್ಕಂತಹ ಕೆಲವೊಂದಿಷ್ಟು ಜೀವನ ಚರಿತ್ರೆ ಒಳಗೊಂಡಿರ್ತಕ್ಕಂಥ ಬಾಬರ್ ನಾಮ, ಇದನ್ನು ಓದಿದ್ರೆ ಗೊತ್ತಾಕತಿ ನಮಗೆ ಬಾಬರ್ ಅಂತವನು ಅಂತಂದು. ಆ ವ್ಯಕ್ತಿಗಳ ಜೊತೆಗೆ ಮಾತಾಡಬೇಕು, ಮುಖಾಮುಖಿ ನಾವೇನು ಮಾಡಬೇಕು, ಎದುರೇ ಮಾತಾಡ್ಬೇಕಂತೇನಿಲ್ಲ, ಅವರ ಬಗ್ಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಕೃತಿಗಳು ನೋಡಿದ್ರೆ ನಮ್ಗೆ ಗೊತ್ತಾಗ್ತೈತಿ. ಇನ್ನು ನಮ್ಮವರೇ ಆಗಿರ್ತಕ್ಕಂಥ ಭಗತ್ ಸಿಂಗ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು,
ಎಲ್ಲ ಕ್ರಾಂತಿಕಾರಿಗಳಾಗಿರ್ಬೋದು, ಇನ್ನು ಮಂದಗಾಮಿಗಳಾಗಿರ್ತಕ್ಕಂಥವರಾಗಿರ್ಬೋದು, ದಾದಾಬಾಯಿ ನವರೋಜಿ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು, ಇವರೆಲ್ಲರ ಆತ್ಮಚರಿತ್ರೆಯನ್ನು ನಾವು ಓದುವ ಇದರ ಗೊತ್ತಾಗ್ತೈತಿ ಇವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಎಂಥದ್ದು ಅನ್ನೋದು. ಈಗ ಬುದ್ಧ ಇಲ್ಲ, ಆದರೆ ಬುದ್ಧನ ಬಗ್ಗೆ ನಾವೇನು ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಕೆಲವೊಂದಿಷ್ಟು ಕೃತಿಗಳ ಬಗ್ಗೆ ಅವ್ರು ತಿಳ್ಕೊಂಡು ಆ ಕೃತಿಗಳಲ್ಲಿರ್ತಕ್ಕಂಥ ಬುದ್ಧನ ತತ್ವಗಳನ್ನು ಆಗಿರ್ಬೋದು, ಬುದ್ಧನ ಜೀವನ ದೃಷ್ಟಿ ಆಗಿರ್ಬೋದು ನಾವೇನು ಮಾಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಇವತ್ತು ಬುದ್ಧ ಇಲ್ಲ. ಕ್ರಿಸ್ತಪೂರ್ವ 400ಕ್ಕೂ ಹೆಚ್ಚು ಹಿಂದಿನ ಕಾಲ, ಸುಮಾರು ಕ್ರಿಸ್ತಪೂರ್ವ 458ರಲ್ಲಿ ಇದ್ದ ಬುದ್ಧ ತನ್ನ 80ನೇ ವಯಸ್ಸಿನೊಳಗೆ ಅವನೇಪ್ಪ ಅಂದ್ರೆ ಪರಿನಿರ್ವಾಣ ಹೊಂದಿದ ಅಂತ ಹೇಳ್ತಾರೆ. ಹೌದಾ? ಅಂಥ ಬುದ್ಧನ ಇತಿಹಾಸಕ್ಕೆ, ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸವನ್ನು ಇವತ್ತು ನಾವು ಓದಾಕತ್ತೀವಿ. ಹೌದಾ? ಇದ್ರ ಗಿರಿಟ್ ಯಾರು ಸೇರ್ತೈತಿ ಅಂದರೆ ಚಂದ್ರಶೇಖರ್ ಏನು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸಲ್ತೈತಿ. ಎಲ್ಲೋ ಇರ್ತಕ್ಕಂಥ ಬುದ್ಧನನ್ನು, ಕಾಣದೇ ಇರ್ತಕ್ಕಂಥ ಬುದ್ಧನ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಕತ್ತೀವಿ ಅಂತಂದ್ರೆ ಬುದ್ಧನ ವಿಶೇಷತೆ ಏನು ಎಂಬ ವಿಷಯ ನಮಗೆ ಗೊತ್ತಾಗ್ತೈತಿ ಅನ್ನೋದು. ಹಾಗಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇನಿರ್ತಾರಲ್ಲ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ಅವರ ಬಗ್ಗೆ ಇರ್ತಕ್ಕಂಥ ಕೃತಿಗಳನ್ನು ಓದಿದರೆ ಸಾಕು. ಅವರ ಆದರ್ಶಗಳು, ಅವರ ತತ್ವಗಳು, ಅವರ ನಿಯಮಗಳು ಅಥವಾ ಅವರ ಪ್ರಿನ್ಸಿಪಲ್ಸ್ ಅಂತ ಏನು ಕರಿತೀವಲ್ಲ ನಮಗೆ ಅರ್ಥ ಆಗ್ತೈತಿ ಅನ್ನೋದು. ಇನ್ನು ಅವರ ಹುಟ್ಟೂರನ್ನು, ಮನೆಯನ್ನು ನೋಡಲೇಬೇಕೆಂದಲ್ಲ ಎಲ್ಲರ ಮನೆಗಳನ್ನು ನೋಡುವುದು ಅಸಾಧ್ಯ ಕೆಲಸ. ಆದರೆ ನೋಡುವುದರಿಂದ ನಮ್ಮ ಅನುಭವಕ್ಕೆ ಹೊಸದೊಂದು ಆಯಾಮ ಸಿಗುತ್ತದೆ. ಗಾಂಧೀಜಿ ನೆನಪಾದಾಗಲೆಲ್ಲ ನನಗೆ ಸಬರಮತಿ ಆಶ್ರಮ ಚಿತ್ರ ಕಣ್ಣಿಗೆ ಬರುತ್ತದೆ. ನೋಡಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲೆಲ್ಲಿ ಜನಿಸಿದಾರಂತ ಪಟ್ಟಿನೂ ಸಿಕ್ಕಾಪಟ್ಟೆ ಐತಿ. ಹಂಗಂತ ಅವ್ರ ಹುಟ್ಟೂರಿಗೆ ಹೋಗಿ ಅವ್ರ ಮನೆಯನ್ನು ನಾವು ನೋಡ್ಲಿಕ್ಕೆ ಆಗ್ತೈತೆ? ಇಟ್ ಈಸ್ ಇಂಪಾಸಿಬಲ್. ಇದು ಸಾಧ್ಯವಾಗದೇ ಇರ್ತಕ್ಕಂಥ ಕೆಲಸ, ಅಸಾಧ್ಯವಾಗದೇ ಇರ್ತಕ್ಕಂಥ ಕೆಲಸ. ದೊಡ್ಡ ವ್ಯಕ್ತಿಗಳ ಬಗ್ಗೆ ನಾವು ಓದಬಹುದು ಅಷ್ಟೇ, ಆದರೆ ಅವರ ಜನ್ಮಸ್ಥಳ ಆಗಿರ್ಬೋದು, ಅವರ ಮನೆಗಳನ್ನು ಆಗಿರ್ಬೋದು, ಅಥವಾ ಅವರ ಅವರು ಹುಟ್ಟಿ ಬೆಳೆದಿರ್ತಕ್ಕಂಥ ಊರುಗಳನ್ನು ಆಗಿರ್ಬೋದು, ಅವುಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ನಾವು. ಬದಲಾಗಿ ಅವರ ಬಗ್ಗೆ ಇರ್ತಕ್ಕಂಥ ಕೃತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಅವರ ಬಗ್ಗೆ ನಾವೇನಪ್ಪ ಸಂಕ್ಷಿಪ್ತವಾಗಿ ತಿಳ್ಕೊಬೋದು, ಹೆಚ್ಚಿಗೂ ತಿಳ್ಕೊಬೋದು. ಹೌದಾ? ಮುಂದೆ ಹೇಳ್ತಾರ, ಆದರೂ ನೋಡುವುದರಿಂದ ಏನಪ್ಪ ನಮ್ಗೆ ಹೊಸದಾಗಿರ್ತಕ್ಕಂಥ ಅನುಭವ ಸಿಗ್ತವೆ. ನೋಡೋಕ್ಕಾಗಲ್ಲ, ಒಂದೇ ಮಾತು, ಎಸ್ ಐ ಅಗ್ರಿ, ನೋಡೋಕ್ಕಾಗಂಗಿಲ್ಲ. ನೋಡುವುದರಿಂದ ನಮಗೇನಾಗ್ತೈತಿ, ಹೊಸ ಹೊಸ ಅನುಭವಗಳು ಸಿಗ್ತಾವ ಅನ್ನೋದು. ಇಲ್ಲೇ ಧಾರವಾಡದೇನಪ್ಪ ಅಂದ್ರೆ ಸಾಧನಕೇರಿಯೊಳಗೆ ದರಾ ಬೇಂದ್ರೆ, ನಮ್ಮ ಶಬ್ದಗಾರುಡಿಗೆ ಅಂತೇನು ಕರಿತೀವಲ್ಲ, ಉತ್ತರ ಕರ್ನಾಟಕದ ಹೆಮ್ಮೆಯ ಕವಿ ಅಂತೇನು ಕರಿತೀವಲ್ಲ, ದರಾ ಬೇಂದ್ರೆ ಅವರು ಏನಪ್ಪ ಅಂದರೆ ಇಲ್ಲೇ ಸಾಧನಕೇರಿಯೊಳಗಿದ್ರು, ಧಾರವಾಡದೊಳಗಿದ್ರು ಅಂತ ನಾವು ತಿಳ್ಕೊಳ್ತೀವಿ. ಹೌದಾ? ಧಾರವಾಡದೊಳಗೆ ಎಷ್ಟೋ ಸಲ ಹೋಗಿದ್ದೀವಿ, ಧಾರವಾಡಕ್ಕೆ ಸುಮಾರು ಸರಿ ಹೋಗಿದ್ದೀವಿ. ಅಲ್ಲಿರ್ತಕ್ಕಂಥ ಬೇಂದ್ರೆಯ ಭವನಕ್ಕೆ ಯಾರಾದರೂ ಹೋಗಿದ್ದೀವಾ? ಇಲ್ಲ. ಆ ಬೇಂದ್ರೆಯ ಭವನವನ್ನು ನೋಡೋಕ್ಕಂತ ನಾವು ಹೋಗಿರ್ತೀವಿ, ಆದರೆ ಅದನ್ನು ಬಿಟ್ಟು ಬೇರೆ ಬೇರೆ ಏನೋ ನೋಡ್ತೀವಿ. ಅದೇ ಒಂದು ವೇಳೆ ಬೇಂದ್ರೆಯ ಭವನಕ್ಕೆ ಹೋದ್ವಿ ಅಂತ ನಮ್ಗೆ ಹೊಸ ಹೊಸ ಅನುಭವಗಳು ಸಿಗ್ತವೆ. ಧಾರವಾಡಕ್ಕೆ ಹೋಗೋದು ಉದ್ದೇಶ ಅಲ್ಲ, ಧಾರವಾಡದಲ್ಲಿರ್ತಕ್ಕಂಥ ಬೇಂದ್ರೆಯ ಭವನ ಐತಲ್ಲ, ಆ ಬೇಂದ್ರೆ ಭವನ ನೋಡಿದ್ರೆ ಸಾಕು ನಮಗೆ ಬೇಂದ್ರೆ ಬಗ್ಗೆ ಸಂಕ್ಷಿಪ್ತ ಜೀವನ ಆಗಿರ್ಬೋದು, ಅವ್ರ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಾಹಿತಿಗಳು ನಮಗೇನಪ್ಪ ಅಂದ್ರೆ ಅಲ್ಲಿ ಸಿಗ್ತೈತಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಇವತ್ತು ನಾವು ನೋಡ್ಲಿಕ್ಕೂ ಅಂತಂದ್ರೆ ಏನಪ್ಪ ಅಂತಂದ್ರೆ ಓದಿ ತಿಳ್ಕೊಬೋದು, ಆದರೆ ಏನಾದರೂ ನಮಗೆ ನೋಡ್ತಕ್ಕಂಥ ಸೌಭಾಗ್ಯ ಸಿಕ್ತು ಅಂತಂದ್ರೆ ತಪ್ಪಿಸಲಾದ್ರೆ ನಾವು ನೋಡಿದ್ವಿ ಅಂತಂದ್ರೆ ಹೊಸ ಅನುಭವಗಳು ನಮಗೆ ಗೋಚರಿಸ್ತವು ಅನ್ನೋದು. ಇನ್ನು 1947ರ ಸ್ವಾತಂತ್ರ್ಯದೊಳಗೆ ಪ್ರಮುಖವಾದ ಪಾತ್ರ ವಹಿಸಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರ ನೆನಪಾದಾಗಲೆಲ್ಲ ಅವರಿಗೆ ಗಮನಕ್ಕೆ ಬರೋದು ಯಾರಪ್ಪ ಅಂತಂದ್ರೆ ಸಬರಮತಿ ಆಶ್ರಮ. ಇನ್ನು ಮಹಾತ್ಮ ಗಾಂಧೀಜಿ ಅಂತ ನಮಗೆ ಸಬರಮತಿ ದಂಡಿ ಸತ್ಯಾಗ್ರಹ ನೆನಪಿಗೆ ಬರ್ತು. ಹೌದಾ? ಇಲ್ಲಿ ಲೇಖಕರಿಗೆ ಆಗಿದ್ದು ಅದೇ. ಮಹಾತ್ಮ ಗಾಂಧೀಜಿನೇ ಅವ್ರು ನೆನೆಸ್ಕೊಂಡ್ರು ಅಂತಂದ್ರೆ ಅವ್ರ ನೆನಪಿನಲ್ಲಿ ಬರ್ತಕ್ಕಂಥ ಮತ್ತೊಂದು ಶಬ್ದ ಯಾವುದಾದ್ರೂ ಐತಿ, ಯಾವುದರ ಸ್ಥಳ ಐತಿ ಅಂದರೆ ಅದು ಸಬರಮತಿ ಆಶ್ರಮ ಎಂಬುದು. ಇನ್ನು ಮೊಜೋಟಾನ ಸಂಗೀತ ನೆನಪಾದಾಗಲೆಲ್ಲ ಆಲ್ಪ್ಸ್ ಪರ್ವತಗಳ ತಪ್ಪಲಿನ ಜಾರ್ಜ್ ಬರ್ಗ್ ಎಂಬ ಪ್ರಶಾಂತ ನಗರದ ಮೇಲೆ ಬೀಸುವ ತಂಗಾಳಿ ನೆನಪಾಗ್ತದೆ. ನೋಡು, ಮೊಜೋಟ ಹಾಗಾದರೆ ಒಬ್ಬ ಖ್ಯಾತ ಸಂಗೀತಗಾರ. ಈ ಮೊಜೋಟಾನ ನೆನಪು ಬಂತು ಅಂತಂದ್ರೆ ಅವನ ಸಂಗೀತ ನೆನಪಿಗೆ ಬರ್ತೈತಿ. ಅವನ ಸಂಗೀತವನ್ನು ನಾವೇನಾದರೂ ಆಲಿಸಿಕತ್ವಿ ಅಂತಂದ್ರೆ, ಅವನ ಹಾಡ್ತಕ್ಕಂಥ ಹಾಡುಗಳನ್ನು, ಅವನ ಸಂಗೀತವನ್ನು ನಾವೇನಾದ್ರು ಕೇಳಕತ್ವಿ ಅಂತಂದ್ರೆ ನಮ್ಗೆ ಹೆಂಗೆ ಫೀಲ್ ಆಗ್ತೈತಿ ಅಂತಂದ್ರೆ ಹೇಳ್ತಾರೆ, ಆಲ್ಪ್ಸ್ ಪರ್ವತಗಳ ತಪ್ಪಲಿನ ಮೇಲೆ ಅದು ಜಾರ್ಜ್ ಬರ್ಗ್ ಎಂಬ ಪ್ರಶಾಂತ ಸಾಗರದ ಮೇಲೆ ಬೀಸುವ ತಂಗಾಳಿ ನೆನಪಾಗ್ತೈತಿ ಅಂತ. ನೋಡು, ಆಲ್ಪ್ಸ್ ಪರ್ವತದ ಮೇಲೆ ತಂಗಾಳಿಗಳು ಬೀಸ್ತಾವಲ್ಲ, ಆ ತಂಗಾಳಿಗಳು ನೆನಪಾಗ್ತವೆ ಯಾವಾಗ ಮೊಜೋಟಾನ ಸಂಗೀತವನ್ನು ನಾವು
ಆಲಾಪಿಸ್ತಕ್ಕಂಥ ಸಂದರ್ಭದೊಳಗೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ನೇಪಾಳ ಪ್ರವಾಸದ ಯೋಜನೆ ಹಾಕುವಾಗಲೇ ಹೆಂಡತಿಗೆ ಹೇಳಿದ್ದೆ, ನೋಡು ರಾಜಧಾನಿ ಕಠ್ಮಂಡುವನ್ನು ಬಿಟ್ಟರೂ ಚಿಂತೆ ಇಲ್ಲ, ಲುಂಬಿನಿ ಎಂಬ ಸಣ್ಣ ಊರಿಗೆ ಹೋಗಲೇಬೇಕು, ಒಂದು ವಾರವಾದರೂ ಅಲ್ಲಿ ತಂಗಲೇಬೇಕು. ನೋಡು NH ಚಂದ್ರಶೇಖರ್, ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಹೇಳ್ತಾರೆ, ನೇಪಾಳಕ್ಕೆ ಪ್ರವಾಸ ಮಾಡ್ತೀವಿ ಅಂತ ಯಾವಾಗ ಅವ್ರು ಯೋಜನೆ ಹಾಕಿರಲ್ಲ, ಯೋಜನೆ ಹಾಕಿದಾಗ ಏನಪ್ಪ ಅಂತಂದ್ರೆ ಅವ್ರಿಗೆ ನೆನಪಾಗಿದ್ದು ಲುಂಬಿನಿ ಗ್ರಾಮ. ಈ ನೇಪಾಳದ ರಾಜಧಾನಿ ಆಗಿರ್ತಕ್ಕಂಥ ಕಠ್ಮಂಡು, ಯಾವುದು ಕಠ್ಮಂಡು ನೇಪಾಳದ ರಾಜಧಾನಿಯಾಗಿರ್ತಕ್ಕಂಥ ಕಠ್ಮಂಡು. ನೋಡು ಅವ್ರ ಹೆಂಡತಿಗೆ ಹೇಳ್ತಾನೆ, ನೋಡು ಶ್ರೀಮತಿ, ನಾವೇನು ನೇಪಾಳಕ್ಕೆ ಪ್ರವಾಸಕ್ಕೆ ಹೊಂಟೀವಲ್ಲ, ಆ ಪ್ರವಾಸ ಉತ್ತಮವಾಗಿರ್ತಕ್ಕಂಥ ಪ್ರವಾಸ. ಆದರೆ ಒಂದು ಮಾತು ನೆನಪಿಟ್ಕೋ, ಏನು, ನೇಪಾಳದ ರಾಜಧಾನಿಯಾಗಿರ್ತಕ್ಕಂಥ ಕಠ್ಮಂಡು ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅದನ್ನು ನೋಡೋದು ನೆಸೆಸಿಟಿ ಇಲ್ಲ. ಆದರೆ ನಮಗೆ ಕಠ್ಮಂಡು ಮುಖ್ಯ ಅಲ್ಲ, ನೇಪಾಳದ ರಾಜಧಾನಿ ಮುಖ್ಯ ಅಲ್ಲ. ನೇಪಾಳದ ಒಂದು ಪುಟ್ಟ ಗ್ರಾಮ ಯಾವುದು ಅಂತಂದ್ರೆ ಲುಂಬಿನಿ. ಯಾವುದು? ಲುಂಬಿನಿ ಗ್ರಾಮ. ನಮಗೆ ಲುಂಬಿನಿ ಗ್ರಾಮ ಮುಖ್ಯ. ನಾನು ನೇಪಾಳಕ್ಕೆ ಹೊಂಟಿರ್ತಕ್ಕಂಥ ಉದ್ದೇಶನೇ ಏನು? ಲುಂಬಿನಿ ಗ್ರಾಮವನ್ನು ನೋಡಲಿಕ್ಕೆ. ಅದನ್ನು ನೋಡಬೇಕು. ಅಲ್ಲಿ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಏನು ಇವತ್ತಿಲ್ಲ ಅಂತಾರೆ ಒಂದು ವಾರ ಆದ್ರೆ ನಾವು ಅಲ್ಲಿ ಏನು ಮಾಡಬೇಕು? ವಸತಿ ಮಾಡಲೇಬೇಕು. ಈ ಕರಾರಿನ ಮೇರೆಗೆ ಏನಪ್ಪ ಅಂತಂದ್ರೆ ಚಂದ್ರಶೇಖರ್ ಅವರು ತಮ್ಮ ಕುಟುಂಬ ಪರಿವಾರದ ಸಮೇತ ನೇಪಾಳಕ್ಕೆ ಪ್ರವಾಸವನ್ನು ಬೆಳೆಸ್ತಾರೆ. ಯಾಕಂತಂದ್ರೆ ಇಲ್ಲೇ ಹೇಳ್ಬಿಡ್ಬೇಕು ನಾವು, ನೋಡು ನಾ ಇಂತಲ್ಲಿ ಹೋಗ್ತೀವಿ ಅಂತ ನೋಡಲೇಬೇಕು. ಇನ್ನು ಡೆಲ್ಲಿ ಪ್ರವಾಸಕ್ಕೆ ಹೊಂಟೀನಿ ಅಂತಂದ್ರೆ ಅಲ್ಲೇ ರಾಜ್ಕೋಟ್ ನೋಡ್ಕೊಂಬರ್ಬೇಕಾಗ್ತೈತಿ. ಅಲ್ಲಿ ಮುಂದೆ ಅಲ್ಲೇ ಆಗ್ರಾಕ್ಕೆ ಹೋದ್ಯಪ್ಪ ಅಂತ ತಾಜ್ ಮಹಲ್ ಐತಿ, ಬುಲಂದರ್ ದರ್ವಾಜೆಗಳದಾವ, ಸಿಕ್ಕಾಪಟ್ಟೆ ಅದಾವಲ್ಲಿ. ದೆಹಲಿಯೊಳಗೆ ದೆಹಲಿ ಸುಲ್ತಾನರ ಆಳ್ವಿಕೆ ಒಳಪಟ್ಟಿರ್ತಕ್ಕಂಥ ಅನೇಕ ಭವ್ಯವಾಗಿರ್ತಕ್ಕಂಥ ಕೋಟೆ ಕೊತ್ತಲಗಳದಾವ. ಐತಿಹಾಸಿಕ ಸ್ಮಾರಕವಾಗಿರ್ತಕ್ಕಂಥ ಪ್ರಸಿದ್ಧ ಏನಪ್ಪ ಅಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಸ್ಮಾರಕಗಳದಾವ. ಮತ್ತು ಇವನ್ನೆಲ್ಲ ನೋಡೋದು ಬಂದರೆ ಹಂಗೆ ನೋಡು, ನಾನು ಡೆಲ್ಲಿಗೆ ಬರ್ತೀನಿ, ಡೆಲ್ಲಿ ನಮ್ಮ ಕೆಲಸ ಎಲ್ಲಿದಪ್ಪ? ಎಲ್ಲೈತಿ? ಕೇಂದ್ರ ಕಾರಾಗೃಹದೊಳಗೈತಾ? ಸರಿ, ಅಲ್ಲೈತಿ, ಅದು ಬಿಡು. ಮತ್ತೆಲ್ಲೈತಿ ಅಂತಂದ್ರೆ ನಮ್ಮದು ರಾಜ್ಕೋಟ್ನಾಗ ಐತಾ? ಮಾಡೋಣ. ಮುಂದೆ ಅದಾದ ಬಳಿಕ ನಾವೇನು ಮಾಡಬೇಕು ಅಂತಂದ್ರೆ ತಾಜ್ ಮಹಲ್ ನೋಡಲೇಬೇಕು. ನಾವು ನೋಡೋಣ. ಈ ರೀತಿ ಕೆಲವೊಂದು ಷರತ್ತಿನ ಅನ್ವಯ ಅವರು ಕೂಡ ಏನಪ್ಪ ಅಂದ್ರೆ ನೇಪಾಳಕ್ಕೆ ಹೋಗ್ತೀಯಾ? ಹೋಗೋಣ. ಆದ್ರೆ ನಾವು ಕಠ್ಮಂಡು ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಇನ್ನು ಬೇರೆ ದೇಶದವ್ರು ಬಂದಿರ್ತಾರೆ. ಏನಂತ ಬಂದಿರ್ತಾರ ನೋಡು, ವಿ ಆರ್ ಗೋಯಿಂಗ್ ಟು ಇಂಡಿಯಾ ಟುಮಾರೋ, ವಿ ಆರ್ ಗೋಯಿಂಗ್ ಟು ಇಂಡಿಯಾ. ನಾವು ನಾಳೆ ಏನು ಬರ್ತಾ ಭಾರತಕ್ಕೆ ಹೋಗ್ತೀವಿ. ಭಾರತದ ರಾಜಧಾನಿ ಆಗಿರ್ತಕ್ಕಂಥ ದೆಹಲಿ ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಾವು ದೆಹಲಿ ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಆದರೆ ಭಾರತದಲ್ಲಿರ್ತಕ್ಕಂಥ ಕರ್ನಾಟಕ ಏನು? ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೈಸೂರಿನಲ್ಲಿರ್ತಕ್ಕಂಥ ಅರಮನೆ. ಎಲ್ಲಿಂದ ಬಂದಾರ ಇವರು ಅಂತಂದ್ರೆ ಔಟ್ ಆಫ್ ಕಂಟ್ರಿ, ಅಂತಾರಾಷ್ಟ್ರೀಯ ಹೊರದೇಶದಿಂದ ಬಂದಾರ. ಎಲ್ಲಿಗೆ ಬಂದಾರ? ನಮ್ಮ ಭಾರತಕ್ಕೆ ಬಂದಾರ. ಅವ್ರು ಹೇಳ್ತಾರ, ನೋಡು ಭಾರತಕ್ಕೆ ಹೊಂಟೀವಿ ಅಂದ ಬಳಿಕ ನಾವು ಭಾರತ ರಾಜಧಾನಿ ಆಗಿರ್ತಕ್ಕಂಥ ದೆಹಲಿಯನ್ನು ನೋಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಮೈಸೂರಿನ ಅರಮನೆಯನ್ನು ನಾವು ನೋಡಲೇಬೇಕು. ಅಲ್ಲಿ ಅಟ್ಲೀಸ್ಟ್ ನಾವು ಒಂದು ವಾರ ಅದನ್ನು ನಾವೇನು ಮಾಡಬೇಕು ಅಂತಾರೆ, ಅಲ್ಲಿ ನಮ್ಮ ವಾಸ್ತವವನ್ನು ಹೂಡಲೇಬೇಕು ಅಂತಂದು ಹೇಳ್ತಾರೆ. ಹೀಗೆ ಇದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ತಮ್ಮ ಶ್ರೀಮತಿಗೆ ಹೇಳಿದರು, ನಾವು ನೇಪಾಳಕ್ಕೆ ಹೋಗೋದು ಮುಖ್ಯ ಅಲ್ಲ, ಅಥವಾ ನೇಪಾಳಕ್ಕೆ ಹೋಗಿ ನಾವು ನೇಪಾಳದ ರಾಜಧಾನಿ ಕಠ್ಮಂಡು ನೋಡೋದು ಮುಖ್ಯ ಅಲ್ಲ, ಲುಂಬಿನಿ ಎಂಬ ಗ್ರಾಮವನ್ನು ನೋಡೋದು ಮುಖ್ಯ ಆಗಿರ್ತೈತಿ. ಜೊತೆಗೆ ಆ ಲುಂಬಿನಿ ಗ್ರಾಮದಲ್ಲಿ ಒಂದು ವಾರದ ನಾವೇನು ಮಾಡಬೇಕು? ವಾಸ್ತವ ಹೂಡಲೇಬೇಕು ಅಂತಂದು ಕರಾರು ಮಾಡ್ತಾರೆ. ಮುಂದೆ ನೋಡ್ರಿ, ಅಮೇರಿಕಾದಂಥ ದೊಡ್ಡ ದೇಶ ತನ್ನ ಶ್ರೀಮಂತಿಕೆ ಮತ್ತು ದರ್ಪದಿಂದ ಹುಟ್ಟಿಸುವ ಆಕರ್ಷಣೆಗಿಂತ ನೇಪಾಳದಂಥ ಪುಟ್ಟ ದೇಶಗಳು ತಮ್ಮ ಒಡಲಲ್ಲಿ ತುಂಬಿಕೊಂಡಿರುವ ಚರಿತ್ರೆ, ಸಂಸ್ಕೃತಿ, ಧಾರ್ಮಿಕ ಶ್ರದ್ಧೆ, ಬಡತನ ಮತ್ತು ರಾಜಕೀಯ ಅಸ್ಥಿರತೆಗಳಿಂದ ಆಸಕ್ತಿ ಮೂಡಿಸುತ್ತದೆ. ನೋಡು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಅಂತಂದ್ರೆ, ಇವತ್ತು ಜಗತ್ತಿನ ಹಿರಿಯನ್ನ ಅಮೇರಿಕಾ ಅಂತ ಹೇಳ್ತೀವಿ ನಾವು. ಇವತ್ತೇನಾದರೂ ಅಮೇರಿಕಾವನ್ನು ನೋಡಕ್ಕೆ ಹೋಗ್ತೀವಿ ಅಂತಂದ್ರೆ, ಇವತ್ತು ಅಮೇರಿಕ ಏನು ತನ್ನ ರಾಜಕೀಯ ದರ್ಪ ಶ್ರೀಮಂತಿಕೆಯಿಂದ ಕೂಡೈತೆ ಅಮೇರಿಕ. ನಾವು ಅಮೇರಿಕವನ್ನು ನೋಡಬೇಕಂತ ಇಂಟೆನ್ಷನ್ ಇಲ್ಲ, ಬದಲಾಗಿ ನಾವೇನು ಮಾಡಬೇಕು ಅಂತಂದ್ರೆ ಸಣ್ಣ ಗ್ರಾಮವಾಗಿರ್ತಕ್ಕಂತಹ ಲುಂಬಿನಿ
ಲುಂಬಿನಿ ಗ್ರಾಮವನ್ನಾದರೂ ನೋಡಲೇಬೇಕು. ಯಾಕೆ? ಅಲ್ಲಿರ್ತಕ್ಕಂಥ ಶ್ರದ್ಧೆ, ಅಲ್ಲಿರ್ತಕ್ಕಂಥ ಆಸಕ್ತಿ, ಅಲ್ಲಿರ್ತಕ್ಕಂಥ ಧಾರ್ಮಿಕ ನೀತಿ, ಅಲ್ಲಿರ್ತಕ್ಕಂಥ ಸಂಸ್ಕೃತಿಗಳು, ಅಲ್ಲಿರ್ತಕ್ಕಂಥ ರಾಜಕೀಯ ಸ್ಥಿರತೆಗಳು, ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರೇಕ್ಷಣೀಯ ಸ್ಥಳಗಳು, ಅಲ್ಲಿರ್ತಕ್ಕಂಥ ಕೆಲವು ಐತಿಹಾಸಿಕ ಪುರುಷರ ಸವಿನೆನಪುಗಳು, ಇವೆಲ್ಲವನ್ನು ನಾವೇನು ಮಾಡಬೇಕಾಗ್ತೈತಿ ಅಂತಂದ್ರೆ ನೋಡಲೇಬೇಕಾಗ್ತೈತಿ. ಇವತ್ತು ಅಮೇರಿಕಕ್ಕೆ ಹೋದ್ರೆ ನಾವು ಭಾಳ ಏನು ಮಾಡ್ತೀವಿ, ದೊಡ್ಡ ಏನಪ್ಪ ಅಂತಂದ್ರೆ ವೈಟ್ ಹೌಸ್ ನೋಡ್ಬೋದು ಅಷ್ಟೇ. ವೈಟ್ ಹೌಸ್ ನೋಡ್ಬೋದು ಅಷ್ಟೇ. ಮತ್ತೇನು ನೋಡ್ತೀವಿ? ಭಾಳ ಅಂತಂದ್ರೆ ದೊಡ್ಡ ದೊಡ್ಡ ಏರ್ಪೋರ್ಟ್ ಇರ್ತವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತವೆ, ಒಳ್ಳೆ ರಸ್ತೆ ಇರ್ತವೆ, ಅವನ್ನಷ್ಟೇ ನೋಡ್ತೀವಿ. ಇದು ದುಡ್ಡಿನ ಮೇಲೆ ನಿಂತಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಅವರು. ದರ್ಪ, ರಾಜಕೀಯ ದರ್ಪ, ದುಡ್ಡಿನ ದರ್ಪದ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ಇಂಥ ಭವ್ಯವಾದ ಕಟ್ಟಡಗಳನ್ನು ನೋಡುವುದರ ಬದಲಾಗಿ ಬಡತನ, ಅತೀ ಸಣ್ಣ ಹಳ್ಳಿ ಆಗಿರಲಿ ನಮಗದು, ಅದರಲ್ಲಿ ಏನಪ್ಪ ಅಂದ್ರೆ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇರೋಂಗಿಲ್ಲ, ಬಡತನದಿಂದ ಕೂಡಿರ್ತೈತಿ. ಆ ಬಡತನದಲ್ಲಿ ಏನಪ್ಪ ಅಂದ್ರೆ ಶ್ರೀಮಂತಿಕೆಯನ್ನು ಏನಪ್ಪ ಅಂದ್ರೆ ಅವರು ತೋರಿಸ್ತಿರ್ತಾರೆ. ಅಲ್ಲಿರ್ತಕ್ಕಂಥ ಶ್ರದ್ಧೆ, ಅಲ್ಲಿರ್ತಕ್ಕಂಥ ಭಕ್ತಿ, ಸಂಸ್ಕೃತಿ, ಕಲೆ, ಸಾಹಿತ್ಯ, ಅವರ ರಾಜಕೀಯ ಸ್ಥಿರತೆಗಳು, ಅವರ ಅರಮನೆಯ ವಿನ್ಯಾಸ, ಅವರ ಜೀವನ ಶೈಲಿ, ಇವೆಲ್ಲವುಗಳನ್ನು ನಾವು ಅವಲೋಕನ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ದೊಡ್ಡ ದೊಡ್ಡ ಅಮೇರಿಕಾದೊಳಗೆ ಹೋಗಿ ಭಾಳ ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟೇ. ನಾವು ಅಲ್ಲಿಂದ ನಾವು ಏನು ಜ್ಞಾನವನ್ನು ಗಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಲೇಖಕರು ಹೇಳ್ತಾರೆ. ಹಾಗಾಗಿ ಹೇಳ್ತಾರೆ ಅವರು, ಅಲ್ಲಿ ಪುಟ್ಟ ಬಡ ದೇಶಗಳು ತಮ್ಮ ಒಡಲಲ್ಲಿ ತುಂಬಿಕೊಂಡಿರುವ ಚರಿತ್ರೆ ನೋಡಿ. ಪುಟ್ಟ ದೇಶ, ಒಂದು ಸಣ್ಣ ದೇಶ ತನ್ನ ಗರ್ಭದಲ್ಲಿ ಇವತ್ತೇನಪ್ಪ ಅಂತಾರೆ ದೊಡ್ಡ ಅಭೇದ್ಯವಾಗಿರ್ತಕ್ಕಂಥ ಒಂದು ಚರಿತ್ರೆಯನ್ನು ತುಂಬಿಕೊಂಡೈತಿ. ಯಾವುದು? ನೇಪಾಳ ಎಂಬುದು ಒಂದು ಸಣ್ಣ ದೇಶ, ಹೌದಾ? ಆ ನೇಪಾಳ ದೇಶದ ಗರ್ಭದೊಳಗೆ ಅಂದ್ರೆ ಆ ನೇಪಾಳ ದೇಶದೊಳಗೆ ಒಂದು ಭವ್ಯವಾದ ಇತಿಹಾಸವೇ ಐತಿ. ಇಡೀ ಜಗತ್ತಿಗೆ ಏನಪ್ಪ ಅಂತಂದ್ರೆ ಧರ್ಮದ ದಾರಿಯನ್ನೇ ಹೇಳಿಕೊಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಚರಿತ್ರೆನೇ ಅದು ಒಳಗೊಂಡೈತಿ ಅಂತ ತಿಳ್ಕೊಂಡೇನಪ್ಪ ನಾಗತಿಹಳ್ಳಿ ಚಂದ್ರಶೇಖರ್ ಹೇಳ್ತಾರ. ಲುಂಬಿನಿಯನ್ನು ಸೇರಲು ಬಹುದೂರದ ರಸ್ತೆ ಪಯಣ. ನೋಡು, ಲುಂಬಿನಿ ಗ್ರಾಮವನ್ನು ಸೇರ್ಬೇಕಾದ್ರೆ ನೇಪಾಳದಿಂದ ನಾವು ಲುಂಬಿನಿಗೆ ಹೋಗ್ಬೇಕಾದ್ರೆ ಭಾಳ ಲಾಂಗ್ ಜರ್ನಿ, ಭಾಳ ದೂರ ಇರ್ತೈತಿ. ಅದು ರಸ್ತೆಯ ಪಯಣ ಅಂದ್ರೆ ವೆಹಿಕಲ್ ಹೋಗ್ತಕ್ಕಂಥವ್ರು. ಅಲ್ಲೇನಪ್ಪ ನೀರಲ್ಲೇ ಹೋಗ್ಬೇಕಂತೇನಿಲ್ಲ, ನೀರಾಗ ಹೋಗ್ಬೇಕಂತೇನಿಲ್ಲ, ಅಥವಾ ಹಾರ್ಕೊಂಡು ಹೋಗ್ಬೇಕಂತೇನಿಲ್ಲ. ನೇಪಾಳದಿಂದ ಲುಂಬಿನಿಗೆ ಹೋಗಬೇಕು ಅಂತ ನಾವು ಕಾಲ್ದಾರಿಯಲ್ಲಿ ಹೋಗಬೇಕು, ಅಥವಾ ಯಾವುದಾದ್ರೂ ಸಣ್ಣ ವೆಹಿಕಲನ್ನು ಉಪಯೋಗಿಸ್ಕೊಂಡು ಹೋದರೂ ಪರವಾಗಿಲ್ಲ ಅನ್ನೋ ಮಾತು. ಲುಂಬಿನಿಯನ್ನು ಸೇರಲು ಬಹುದೂರದ ರಸ್ತೆಯ ಪಯಣ. ಗುಡ್ಡಗಾಡನ್ನು ಇಳಿದು ಬಟಾ ಬಯಲನ್ನು ಹಿಡಿದು ಗಂಟೆಗಟ್ಟಲೆ ಸಾಗಬೇಕು. ವೇಗವೆನ್ನುವುದೇ ಕಾಲಧರ್ಮವಾಗಿರುವಾಗ ಪರ್ವತಗಳ ನಾಡಿನಲ್ಲಿ ರಸ್ತೆಗಳ ಮೂಲಕ ಊರಿಂದ ಊರಿಗೆ ಹೋಗಲು ಹೆಚ್ಚು ಸಮಯ ಬೇಕಾಗ್ತೈತಿ. ನೋಡಿ, ನಾವೇನು ಮಾಡ್ತೀವಿ ಅಂತಂದರೆ ಬೆಟ್ಟ ಗುಡ್ಡಗಳು ಅದಾವ ಅಂತಂದ್ರೆ ಆ ಬೆಟ್ಟ ಗುಡ್ಡಗಳು ಇಳಿದು ಹತ್ತುದು ಮಾಡಬೇಕಾದ್ರೆ ಸಮಯ ಭಾಳ ಆಗ್ತೈತಿ. ಮೇಲಾಗಿ ಏನಪ್ಪ, ನೇಪಾಳ ನಾವು ಸಮತಟ್ಟ ಆಗಿರ್ತಕ್ಕಂಥ ಪ್ರದೇಶದಿಂದ ಕೂಡಿಲ್ಲ, ಅದು ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ನಾಡು ಅಂತ ಹೇಳ್ತಾರೆ. ಜೊತೆಗೆ ಏನು ಅಂತಂದ್ರೆ ಅಲ್ಲಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕು ಅಂತಂದ್ರೆ ಬೆಟ್ಟ ಗುಡ್ಡಗಳನ್ನ ಹತ್ಕೊಂಡು ಹೋಗಬೇಕು. ಹೀಗಾಗಿ ಸಮಯ ಭಾಳ ಆಗ್ತೈತಿ. ನಾವು ಸಮಯ ಸ್ಪೆಂಡ್ ಮಾಡ್ತೀವಿ ಅಷ್ಟೇ, ಅಲ್ಲಿ ಆದರೆ ಬೇಗ ಏನು ದಾರಿಯನ್ನು ಕ್ರಮಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತು ಹೇಳ್ತಾನೆ. ಹಾಗಾದ್ರೆ ಅವ್ರು ಏನು ಮಾಡಿದಾರ, ಪರ್ಯಾಯ ವ್ಯವಸ್ಥೆ ಏನು ಮಾಡಿದಾರ ಅಂತಂದ್ರೆ, ಬೆಟ್ಟ ಗುಡ್ಡಗಳನ್ನು ದಾಟ್ಕೊಂಡು ಹೋಗ್ಲಿಕ್ಕೆ ದೂರ ಆಗ್ತೈತಲ್ಲ, ಹಾಗಾದ್ರೆ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಕೂಡ ನೇಪಾಳ ಸರ್ಕಾರ ಹುಡುಕಿ ಐತಿ. ಹಾಗಾದ್ರೆ ಆ ಪರ್ಯಾಯ ಮಾರ್ಗ ಏನು ಅಂತಂದ್ರೆ ವಾಯು ಮಾರ್ಗ. ಯಾವ ಮಾರ್ಗ? ವಾಯು ಮಾರ್ಗ ಅನ್ನೋದು. ನೋಡು, ನೇಪಾಳಿ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣ ನಿರ್ಮಿಸಿ ಸುಮಾರು 25 ಜನ ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನವನ್ನು ಹಾರಲು ಬಿಟ್ಟಿದೆ. ಹಳೆಯ ಮೆಟಾಡೋರ್ ವ್ಯಾನಿಗೆ 2 ರೆಕ್ಕೆ ಜೋಡಿಸಿದ್ರೆ ಹೇಗಿರುತ್ತದೋ ಹಾಗೆಯೇ ಈ ವಿಮಾನಗಳು. ಹಾಗಾದ್ರೆ ನೇಪಾಳ ಸರ್ಕಾರ ಏನು ಮಾಡಿದೆ ಅಂತಂದ್ರೆ, ಇನ್ನು ಪರ್ವತಗಳ ಮೇಲೆ ಹಾಯಿಕೊಂಡು ನಡ್ಕೊಂಡು ಹೋಗ್ಬೇಕಂದ್ರೆ ಭಾಳ ತ್ರಾಸ ಆಗ್ತೈತಿ ಜನರಿಗೆ. ಏನೋ ಪಾಪ ದೂರ ದೇಶಗಳಿಂದ ನಮ್ಮ ಪ್ರವಾಸವನ್ನು ಉದ್ದೇಶವನ್ನಾಗಿಟ್ಕೊಂಡು ನಮ್ಮ ದೇಶವನ್ನು ವೀಕ್ಷಣೆ ಮಾಡಕ್ಕೆ ಬಂದಿರ್ತಾರ. ಅಂಥವ್ರಿಗೆ ತ್ರಾಸು ಕೊಡೋದು ಬೇಡ ನಾವು, ಅಂಥವ್ರಿಗೆ ಆಯಸ್ ಕೊಡೋದು ಬೇಡ ನಾವು ಅಂತ ತಿಳ್ಕೊಂಡು ಆ ನೇಪಾಳಕ್ಕೆ ಬಂದಿರತಕ್ಕಂಥ ಜನ ಲುಂಬಿನ ನೋಡದೆ ಹೋಗದೇ ಇರಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಆ ಲುಂಬಿನಿ ಎಂಬ ಗ್ರಾಮಕ್ಕೆ ಹೋಗಬೇಕು ಅಂತಂದ್ರೆ ಸುಮಾರು 25 ಪ್ರಯಾಣಿಕರು. ಎಷ್ಟು? 25 ಪ್ರಯಾಣಿಕರು. 25 ಪ್ರಯಾಣಿಕರು ಕೂಡಿರ್ತಕ್ಕಂಥ 25 ಪ್ರಯಾಣಿಕರು ಪ್ರಯಾಣಿಸ್ತಕ್ಕಂಥ ಸುಮಾರು 30ಕ್ಕೂ ಹೆಚ್ಚು ವಿಮಾನಗಳನ್ನು ಹಾರಾಟ ಮಾಡಲಿಕ್ಕೆ ಅಥವಾ ನಡೆಸಲಿಕ್ಕೆ, ಓಡಾಡಲಿಕ್ಕೆ ಅಲ್ಲಿ ಬಿಟ್ಟಿದೆ ಆ ಸರ್ಕಾರ. ನೋಡು, ಲುಂಬಿನಿ ಗ್ರಾಮವನ್ನು ನೋಡಬೇಕು ಅಂದರೆ ನಾವು ವಿಮಾನದಾಗ ಹೋಗಿ ನೋಡಬೇಕು. ಅಷ್ಟೊಂದು ಸರ್ಕಾರ ಏನಪ್ಪ ಅಂತಂದ್ರೆ ಅದು ವ್ಯವಸ್ಥೆ ಮಾಡಿಕೊಟ್ಟಿದೆ. ಒಂದು ವಿಮಾನದೊಳಗೆ ಎಷ್ಟು? 20 ರಿಂದ 25 ಜನ, ಲಾಸ್ಟ್ ಮ್ಯಾಕ್ಸಿಮಮ್ 25 ಪೀಪಲ್ಸ್.
25 ಜನ ಲಾಸ್ಟ್ ಏನಪ್ಪ ಆ ವಿಮಾನದಲ್ಲಿ ಕುಂತು ಪ್ರಯಾಣ ಮಾಡಬಹುದು. ಅಂತಹ ಒಂದು ಭವ್ಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನೇಪಾಳ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ನಮ್ಮಲ್ಲಿ ಹಿಂದೆ ಮೆಟಡೋರ್ ಅಂತ ಬರ್ತಿತ್ತು, ಮೆಟಡೋರ್ ಅಂತಂದು. ಆ ಮೆಟಡೋರ್ಗಳಿಗೆ ರೆಕ್ಕೆಯನ್ನು ಅಂಟಿಸಿ ಬಿಟ್ಟರೆ ಹೆಂಗೆ ಕಾಣ್ತೈತಲ್ಲ ಹಾಗೆ ಕಾಣ್ತೈತಿ. ಇವತ್ತು ನಮ್ಮ ಸಿಟಿಯಾಗ ಎಲ್ಲಿ ಬೇಕಲ್ಲ ಬಸ್ಸುಗಳು ಎಷ್ಟದಾವೋ ಎಲ್ಲೋ ಗೊತ್ತಿಲ್ಲ, ಆಟೋಗಳ ಸಂಖ್ಯೆನೇ ಜಾಸ್ತಿ ಐತಿ. ಹೌದಾ, ಆಟೋಗಳು ರಿಕ್ಷಾ ಅಂತ ಇರ್ತಲ್ಲ ಅವುಗಳ ಸಂಖ್ಯೆನೇ ಜಾಸ್ತಿ ಐತಿ. ಹಾಗೆ ಇಲ್ಲಿ ಹೆಂಗೆ ರಿಕ್ಷಾಗಳು ಕಾಲ ಓಡಾಡ್ತಾವೋ ಅಲ್ಲಿ ಏನಪ್ಪ ಅಂದ್ರೆ ವಿಮಾನಗಳು ಮೆಟಾಡೋರ್ ರೀತಿಯಲ್ಲೇನು ಓಡಾಡ್ತಿರ್ತಾವೋ ಅನ್ನೋ ಮಾತನ್ನು ಕೂಡ ಲೇಖಕರು ಹೇಳ್ತಾರ. ನೇಪಾಳದಂಥ ಪುಟ್ಟ ದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳಿವೆ. ವಿಮಾನ ದರ ಕೂಡ ಶ್ರೀಸಾಮಾನ್ಯರ ಕೈಗೆಟುಕುವಂಥದ್ದು. ನೋಡು, ಇನ್ನು ನೇಪಾಳದಂಥ ಪುಟ್ಟದೊಂದು ಏನಪ್ಪ ಅಂದ್ರೆ ದೇಶ, ಸಣ್ಣ ದೇಶ. ಅಲ್ಲಿ ಸುಮಾರು ಹೆಚ್ಚು 30ಕ್ಕೂ ಹೆಚ್ಚು ಏನದವು ಅಂತಂದ್ರೆ ವಿಮಾನ ನಿಲ್ದಾಣಗಳದಾವ, ವಿಮಾನ ಸಂಪರ್ಕ ಮಾಡ್ತಕ್ಕಂಥ ನಿಲ್ದಾಣಗಳದಾವ. ನಮ್ಮಲ್ಲಿ ಎಷ್ಟದಪ್ಪ, ನಮ್ಮಲ್ಲಿ ಬೆರಳೆಣಿಕೆ ಎಷ್ಟು ನಿಲ್ದಾಣಗಳು ಮಾತ್ರ ಅದಾವು. 30ಕ್ಕೂ ಹೆಚ್ಚು ನಿಲ್ದಾಣಗಳು, ವಿಮಾನ ಸಂಪರ್ಕ ಕೇಂದ್ರಗಳು ಆ ನೇಪಾಳದಲ್ಲಿ ಅದಾವ ಅಂತಂದ್ರೆ ಆ ನೇಪಾಳ ಎಷ್ಟೊಂದು ಪ್ರಸಿದ್ಧಿಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತೈತಿ. ಹಾಗಾದ್ರೆ ಅಂಥ ನೇಪಾಳ ಇಷ್ಟು ಪ್ರಸಿದ್ಧಿಯಾಗಬೇಕಂದ್ರೆ ಕಾರಣ ಯಾರು ಅಂತಂದ್ರೆ ಬುದ್ಧ ಮಹಾಶಯ. ಆ ಬುದ್ಧ ಮಹಾಶಯ ಅಲ್ಲಿ ಹುಟ್ಟಿದಾನ, ಆ ನೇಪಾಳದ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದಾನ ಅಂತ ತಿಳ್ಕೊಂಡು ಇವತ್ತು ನೇಪಾಳ ಭೂಪಟದ ಮೇಲೆ ರಾರಾಜಿಸ್ತೈತಿ ಅನ್ನೋದು. ಅಂಥ ನೇಪಾಳ ಸರ್ಕಾರ ತನ್ನ ಪುಟ್ಟ ದೇಶದೊಳಗೆ ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕ ಕೇಂದ್ರಗಳನ್ನ ಕಲ್ಪಿಸಿಕೊಟ್ಟಿದೆ ಅಂತಂದು ಲೇಖಕರು ಹೇಳ್ತಾರೆ. ಇನ್ನು ಮುಂದೆ ನೋಡ್ರಿ, ಅದರ ದರ, ಫೀಸ್, ಬಸ್ ಚಾರ್ಜ್ ಅಂತ ಕರಿತೀವಲ್ಲ, ಹಂಗೆ ವಿಮಾನ ಚಾರ್ಜ್ ಏನಪ್ಪ ಅಂದ್ರೆ ಅಗದಿ ಕಡಿಮೆ. ಸಾದಾ ಸೀದಾ ಈ ಒಂದು ಕಾಮನ್ ಪರ್ಸನ್ ಕೂಡ ಏನಪ್ಪ ಅಂತಂದ್ರೆ ಆ ವಿಮಾನದಲ್ಲಿ ಪ್ರಯಾಣ ಮಾಡ್ಬೋದು. ಜನಸಾಮಾನ್ಯರಿಗೂ ಕೂಡ ಕೈಗೆಟಕತಕ್ಕಂಥ ದರದೊಳಗೆ ಆ ವಿಮಾನದ ದರವನ್ನು ನೇಪಾಳ ಸರ್ಕಾರ ನಿಗದಿಪಡಿಸಿದೆ. ನಮ್ಮ ಹಾಗೆ ಇಲ್ಲೇ 10 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 20 ರೂಪಾಯಿ 50 ರೂಪಾಯಿ ಕೊಡ್ಬೇಕಂತೇನಿಲ್ಲ. ಹೌದಾ, ಸಣ್ಣ ಪುಟ್ಟ ಏನಪ್ಪ ಅಂತಂದ್ರೆ ಭಾಳ ದೂರ ಐತಪ್ಪ ಅಂದರೆ ಎಷ್ಟು ಕೊಡ್ಬೋದು, ಏನೋ 1000ನೋ 1500 ಅಷ್ಟೇ ಐತೆ, 1000ನೋ 1500 ಇಷ್ಟೇ ಕೊಡ್ಬೋದು. ಇದೆಲ್ಲವೂ ಏನಪ್ಪ ಅಂದ್ರೆ ಜನಸಾಮಾನ್ಯರು ಕೂಡ ಇವತ್ತು ಪ್ಲೇನ್ನಲ್ಲಿ ಓಡಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ನೇಪಾಳ ಸರ್ಕಾರ ಅಲ್ಲಿನ ಜನರಿಗೆ ಒದಗಿಸಿಕೊಟ್ಟಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಗಂಟೆಗೊಮ್ಮೆ ಟ್ಯಾಕ್ಸಿಗಳಂತೆ ಸಂಚರಿಸುವ ಇವು ವಾರ ಒಂದರಲ್ಲಿ ಹಿಮಗಿರಿಯ ಮೇಲೆ ಹಾರಿ ಇಡೀ ನೇಪಾಳವನ್ನು ದರ್ಶನ ಮಾಡುತ್ತವೆ. ನೋಡು, ನಮಗಿವತ್ತು ಒಂದು ತಾಸಿಗೊಂದು ಬಸ್ ಇಲ್ಲ, ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಇವತ್ತು ಕೆಲವೊಂದು ಊರುಗಳಿಗೆ ನಮ್ಮಲ್ಲಿ ರಸ್ತೆಗಳೇ ಇಲ್ಲ. ಇನ್ನೂ ಅದೇ ಕಾಲ್ದಾರಿಯಲ್ಲಿ ಹೋಗ್ತೀವಿ, ಆ ಊರು ರಸ್ತೆನೇ ಇಲ್ಲ ಅಂದ ಬಳಿಕ ಆ ಊರಿಗೆ ಬಸ್ ಎಲ್ಲಿ ಬರಬೇಕು? ಬಸ್ಸೂ ಇಲ್ಲ, ರಸ್ತೆನೇ ಇಲ್ಲ. ಹೌದಾ, ಅಲ್ಲಿ ಹಂಗಲ್ಲ. ಇಲ್ಲಿ ಹೆಂಗೆ ಒಂದು ತಾಸಿಗೊಂದು ಬಸ್ ಹೋಗ್ತಾವಲ್ಲ, ಅಲ್ಲಿ ನೇಪಾಳದೊಳಗೆ 1 ಗಂಟೆಗೊಂದು ಏನು 1 ಗಂಟೆಗೆ ಒಂದು ಏನು ಮಾಡ್ತಾವು ಅಂತಂದ್ರೆ ವಿಮಾನಗಳು ಹಾರಾಟ ಮಾಡ್ತಾವೆ. ಗಂಟೆಗೆ ಒಂದು ತಾಸಿಗೊಂದು ವಿಮಾನ ಏನು ಮಾಡ್ತೈತಿ ಅಂತಂದ್ರೆ ಹಾರಾಟ ನಡೆಸ್ತೈತಿ ಅನ್ನೋದು. ಇನ್ನು ಮುಂದೆ ಅದು ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ಅವರು, ಇನ್ನು ಪ್ರತಿ ವಾರಕ್ಕೊಂದು ಸಾರಿ ಏನಪ್ಪ ಅಲ್ಲಿರ್ತಕ್ಕಂಥ ಹಿಮಗಿರಿಯ ಮೇಲೆ ಅಂದರೆ ಅಲ್ಲಿರ್ತಕ್ಕಂಥ ಹಿಮ ಪರ್ವತದ ಮೇಲೆ ವಿಮಾನಗಳ ಹಾರಾಟ ಮಾಡಿ ಇಡೀ ಲುಂಬಿನಿ ಗ್ರಾಮವನ್ನು ನಮಗೆ ತೋರಿಸ್ತಕ್ಕಂಥ ಕಾರ್ಯವನ್ನು ಕೂಡ ಅಲ್ಲಿಯ ವಿಮಾನಗಳು ಮಾಡ್ತವು ಅನ್ನೋ ಮಾತನ್ನು ಕೂಡ ಲೇಖಕರು ಹೇಳ್ತಾರೆ. ನೋಡ್ರಿ, ಕೇವಲ ನಮ್ಮಲ್ಲಿ ಒಂದು ಬಸ್ ಬಿಟ್ಟು ಒಂದು ಬಸ್ ಹತ್ತಿರ ಇನ್ನೂ 3-4 ತಾಸು ಕಾಯ್ಬೇಕು ನಾವು. ಅಂಥ ಸಂದರ್ಭದ ಇದ್ದರೂ ಕೂಡ ಅಲ್ಲಿ ನೇಪಾಳಗೆ ಏನು ಮಾಡ್ತಿದ್ದು ಸರ್ಕಾರ ಅಂತಂದ್ರೆ ಬಂದಂಥ ಪ್ರಯಾಣಿಕರಿಗೆ ತ್ರಾಸ ಆಗಬಾರ್ದು ಅನ್ನೋ ದಿಶೆಯಿಂದ ಪ್ರತಿ 1 ತಾಸಿಗೊಂದು ವಿಮಾನವನ್ನು ಏನು ಮಾಡಿದಾರೆ, ಹಾರಾಟ ನಡೆಸ್ತಿದ್ದಾರೆ. ಅದು ಕಡಿಮೆ ಬೆಲೆಯಲ್ಲಿ ಹಾರಾಟ ನಡೆಸ್ತಾರೆ. ಇನ್ನು ಪ್ರತಿ ವಾರಕ್ಕೊಮ್ಮೆ ಅಲ್ಲಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಹಿಮಪರ್ವತದ ಮೇಲೆ ಹಾರಾಟ ಮಾಡೋದ್ರ ಮೂಲಕ ಇಡೀ ಲುಂಬಿನಿ ಗ್ರಾಮವನ್ನು ಏನು ಮಾಡ್ತೈತಿ, ಇಡೀ ನೇಪಾಳವನ್ನು ದರ್ಶನ ಮಾಡ್ತೈತಿ. ಇಡೀ ನೇಪಾಳ ದೇಶವನ್ನು ನಾವು ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿಯ ಸರ್ಕಾರ ಮಾಡಿಕೊಟ್ಟಿದೆ ಅನ್ನೋದು. ಈ ವ್ಯವಸ್ಥೆ ಭಾರತಕ್ಕೂ ಅನುಕರಣೀಯ. ನೋಡು, ಇವತ್ತಿನ ಈ ವ್ಯವಸ್ಥೆ, ನೇಪಾಳದಲ್ಲಿರ್ತಕ್ಕಂಥ ಈ ವ್ಯವಸ್ಥೆ ಭಾರತಕ್ಕೂ ಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಭಾರತಕ್ಕೆ ಇದರ ಅವಶ್ಯಕತೆ ಇದೆ. ಇವತ್ತು ಭಾರತದಲ್ಲಿ ಕೂಡ ಎಷ್ಟೋ ಸಾವಿರಾರು ಭವ್ಯವಾಗಿರ್ತಕ್ಕಂಥ ಐತಿಹಾಸಿಕ ಪುರುಷರು ಜನಿಸ್ತಕ್ಕಂಥ ನಾಡುಗಳದಾವ, ಪ್ರದೇಶಗಳದಾವ. ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಕೆಲವಷ್ಟು ಪ್ರದೇಶಗಳದಾವ. ಆ ಪ್ರದೇಶಗಳನ್ನ ನೋಡಬೇಕು ಅಂತಂದ್ರೆ ನಾವು ನೇಪಾಳ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ಏನು ರೂಪರೇಷೆಗಳದಾವಲ್ಲ, ಯೋಜನೆಗಳದಾವಲ್ಲ, ಕಾರ್ಯವೈಖರಿ ಐತಲ್ಲ, ಅದೇ ಕಾರ್ಯವೈಖರಿಗಳನ್ನು ನಾವು ಕೂಡ ಅನುಕರಣೆ ಮಾಡಬೇಕು ಅನ್ನೋದನ್ನು ಕೂಡ ಲೇಖಕರು ಹೇಳ್ತಾರೆ.
ಕಾರವಾರ, ಶಿವಮೊಗ್ಗ, ಹಾಸನ, ಬೀದರ್, ಚಿತ್ರದುರ್ಗ ಮುಂತಾದ ಊರುಗಳಿಗೆ ಕಡಿಮೆ ದರಗಳಲ್ಲಿ ಒಂದೇ ಗಂಟೆಯಲ್ಲಿ ತಲುಪುವ ಅವಕಾಶವಿದ್ದರೆ ಎಷ್ಟೊಂದು ಸಮಯ ಉಳಿಸಬಹುದು ನೋಡು. ದೂರ ಹೋಗ್ತಕ್ಕಂಥ ಈ ಕಾರವಾರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಿತ್ರದುರ್ಗ, ಇವೆಲ್ಲ ದೂರ ಊರುಗಳು. ಇವತ್ತು ಇಂಥ ಊರುಗಳಿಗೆ ನಾವು ಒಂದೊಂದು ದಿವಸ 24 ತಾಸು ಹೋಗ್ಬೇಕು. ಬಸ್ನಾಗ ಹೋದ್ರೆ ಒಂದು ರಾತ್ರಿ ಪೂರ್ತಿ ಹೋಗ್ಬೇಕು. ಬಸ್ ಎಲ್ಲರ ಕೈ ಕೊಟ್ಟು ನಿಂತಪ್ಪ 2 ರಾತ್ರಿನೂ ಹಾಕು, 3 ರಾತ್ರಿನೂ ಹಾಕು. ಇವತ್ತು ಹಂಗಿಲ್ಲ. ನೇಪಾಳದೊಳಗೆ ಒಂದು ತಾಸಿಗೊಂದು ಬೇಕಾದಲ್ಲೂ ಆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದೆ. ಅದೇ ವ್ಯವಸ್ಥೆ ನಮ್ಮ ಭಾರತದೊಳಗೂ ಇತ್ತು ಅಂದ್ರೆ ದೂರದಲ್ಲಿರ್ತಕ್ಕಂಥ ಇವತ್ತು ಬೆಂಗಳೂರಿಗೆ ನಾವು ಇಲ್ಲಿಂದ ಹೋಗಬೇಕು ಅಂತಂದ್ರೆ ಸಾಯಂಕಾಲ 6ಕ್ಕೆ ಬಿಟ್ವಿ ಅಂತಂದ್ರೆ ಬೆಳಗಿನ ಜಾವ 6 ಗಂಟೆಗೆ ನಾವು ಬೆಂಗಳೂರು ಮುಟ್ತೀವಿ. ಅಂದ್ರೆ 12 ಗಂಟೆಗಳ ಕಾಲ ನಾವು ಜರ್ನಿಯನ್ನು ಮಾಡಿದ್ವಿ. ಆದರೆ ಅದೇ ವಿಮಾನದ ವ್ಯವಸ್ಥೆಯನ್ನು ಕೊಟ್ಟಿದ್ರೆ ಕೇವಲ ಒಂದೇ ಗಂಟೆಯಲ್ಲಿ ನಾವು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿತ್ತು. ಇಂಥ ವ್ಯವಸ್ಥೆಯನ್ನು ನಮಗೇನಾದರೂ ಕಲ್ಪಿಸಿ ಕೊಟ್ಟಿದ್ದೇ ಆಗಿತ್ತು ಸರ್ಕಾರ ಅಂತಂದ್ರೆ ನಾವು ಕೂಡ ಎಷ್ಟೋ ಸಮಯವನ್ನು ಉಳಿಸಬಹುದಾಗಿತ್ತು ಅಂತಂದು ಲೇಖಕರು ಹೇಳ್ತಾರೆ. ಹಿಮಪರ್ವತಗಳನ್ನು ಹಿಂದಕ್ಕೆ ಬಿಟ್ಟು ತಂಪು ಗಾಳಿಯನ್ನು ಮರೆತು ರಣಗೊಡುವ ಬಿಸಿಲಿಗೆ ಒಡ್ಡಿಕೊಳ್ಳಬೇಕು. ಭಾರತದ ಗಡಿಯತ್ತ ಸಮೀಪಿಸುವಾಗ ಲುಂಬಿನಿ ಸಿಗುತ್ತದೆ ನೋಡು. ಇನ್ನು ಇಷ್ಟತನ ಏನಪ್ಪ ಅಂದರೆ ಹಿಮಪರ್ವತದೊಳಗಿದ್ರು ಅಂದರೆ ತಂಪಾಗಿರ್ತಕ್ಕಂಥ ಪ್ರದೇಶದಲ್ಲಿದ್ದರು. ತಂಪಾಗಿರ್ತಕ್ಕಂಥ ಪ್ರದೇಶವನ್ನು ಎಲ್ಲವನ್ನು ಅಡ್ಡಾಡಿ ಸುತ್ತಾಡಿ ಮುಗಿಸಿದ್ರು. ಇನ್ನು ಮುಂದೆ ಏನು ಮಾಡಬೇಕು ಹೋಗ್ತದೆ ಅಂದರೆ ಮೈ ಚುರುಚುರು ಅಂತಕ್ಕಂಥ ತಾಪ ಹೆಚ್ಚಿರ್ತಕ್ಕಂತಹ ಪ್ರದೇಶಕ್ಕೆ ಏನಪ್ಪ ಅಂತಂದ್ರೆ ಅವರು ಆಗಮಿಸಬೇಕಾಗ್ತತಿ. ಇನ್ನು ನೇಪಾಳದಿಂದ ಭಾರತಕ್ಕೆ ಬರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ಏನು ಕಾಣ್ತೈತಿ, ಲುಂಬಿನಿ ಅಂತೈತಿ. ಅಂದ್ರೆ ಭಾರತದ ಗಡಿ ಹತ್ತತ್ರ ಏನೇ ಲುಂಬಿನಿ ಎಂಬ ಗ್ರಾಮ ಸಿಗ್ತೈತಿ ಅನ್ನೋದು. ಪರ್ವತಗಳ ಕಟ್ಟಿಕೊಡುವ ಮಾಯೆಯ ಮಹತ್ವ ತಿಳಿಯುವುದೇ ಆಗ ನೋಡು. ಪರ್ವತಗಳು ಕಟ್ಟಿಕೊಡುವ ಮಾಯೆಯ ಮಹತ್ವ. ಪರ್ವತಗಳು ಎತ್ತರವಾಗಿ ಬೆಳೆದಿರ್ತವೆ. ಆ ಪರ್ವತಗಳ ತಳಭಾಗದಲ್ಲಿ ಯಾವುದೋ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇರ್ತದೆ. ನಾವು ನೋಡ್ಲಿಕ್ಕೆ ಸುತ್ತಾದ ಬರ್ಬೇಕು, ಅದನ್ನು ಸುತ್ತಾದ ಬರಬೇಕು. ಆದರೆ ಸುತ್ತಾದ ಬರೋ ಅಷ್ಟೇ ಆಯಾಸ ಆಕೈತೆ ಹೊರತು ಆ ಪರ್ವತಗಳ ಮಧ್ಯೆ ಏನು ಅಂತಂದ್ರೆ ಒಂದು ಭವ್ಯವಾಗಿರ್ತಕ್ಕಂಥ ಅಥವಾ ಇತಿಹಾಸಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳ ಇರ್ತೈತಿ. ಆ ಪರ್ವತಗಳು ಏನಪ್ಪ ಅಂತಂದ್ರೆ ಕಟ್ಟಿಕೊಡ್ತಕ್ಕಂತಹ ಒಂದು ಕಲ್ಪನೆ ನಮ್ಮಲ್ಲಿ ಸಿಗ್ತೈತಿ ಅನ್ನೋದು. ನನಗೂ ತಪ್ಪು ಕಲ್ಪನೆ ಇತ್ತು. ಈ ಲುಂಬಿನಿ ಯಾವುದೋ ಶಿಖರಾಗ್ರದಲ್ಲಿರುವಂತೆ ತಂಪನೆಯ ಗ್ರಾಮ ಎಂದು. ಆ ತಂಪನೆಯ ಊರಿನಲ್ಲಿ ಈ ಬುದ್ಧ ಬೆಳದಿಂಗಳಿನಂತೆ ಅವತರಿಸಬೇಕೆಂದು ನೋಡು. ಕಲ್ಪನೆ ಇತ್ತು. ಏನು, ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಲೇಖಕರಿಗೆ ಒಂದು ಕಲ್ಪನೆ ಇತ್ತು. ಏನಂತ ಕಲ್ಪನೆ ಇತ್ತು? ಲುಂಬಿನಿ ಗ್ರಾಮ ಅಂತಂದ್ರೆ ಯಾವುದೋ ಒಂದು ಪರ್ವತದ ಮಧ್ಯೆ ಐತಿ. ಆ ಪರ್ವತದ ಮಧ್ಯೆ ಇರ್ತಕ್ಕಂಥ ಆ ಗ್ರಾಮ ಏನಪ್ಪ ಅಂತಂದ್ರೆ ಸದಾ ತಂಪಿನ ವಾತಾವರಣದಿಂದ ಕೂಡಿರ್ತೈತಿ ಅನ್ನೋ ಕಲ್ಪನೆ ಇತ್ತು ಅವ್ರಿಗೆ. ಆದ್ರೆ ಅವರ ಕಲ್ಪನೆ ಏನಪ್ಪ ಅಂದ್ರೆ ಬೇರೆ ಆಗಿಬಿಡ್ತು, ತಪ್ಪು ಕಲ್ಪನೆ ಆಗಿಬಿಡ್ತು ಅನ್ನೋದು. ಆ ತಪ್ಪು ಕಲ್ಪನೆ ಏನಾಯಿತು? ಈ ಲುಂಬಿನಿ ಯಾವುದೋ ಶಿಖರಾಗ್ರದಲ್ಲಿ ತಂಪನೆಯ ಗ್ರಾಮ ಎಂದು. ಆ ತಂಪನೆಯ ಊರಿನಲ್ಲಿ ಈ ಬುದ್ಧ ಬೆಳದಿಂಗಳಿನಂತೆ ಅವತರಿಸಬೇಕು ನೋಡಿ. ಆ ತಂಪಾದ ಊರೈತಿ. ಆ ತಂಪೂರಿಗೆ ಈ ಬುದ್ಧ ಏನಪ್ಪ ಅಂದ್ರೆ ಬೆಳದಿಂಗಳಾಗೇನಪ್ಪ ಅಂತಂದ್ರೆ ಅವರಿಗೆ ಪರಿಣಮಿಸಿದಾನ ಅನ್ನೋದೊಂದು ಅವರ ಕಲ್ಪನೆ ಇತ್ತು. ಆದರೆ ಅವರ ಕಲ್ಪನೆ ಹುಸಿಯಾಯಿತು. ಆದರೆ ಬುದ್ಧ ಎಂಥ ಊರಾಗದನ ಅಂತಂದ್ರೆ ಬಿಸಿಲಿಂದ ಕೂಡಿರ್ತಕ್ಕಂಥ ಊರಿನಾಗದನ. ಅದಕ್ಕೆ ಬುದ್ಧ ಬಿಸಿಲೂರಿನವನು ಅನ್ನೋ ಮಾತನ್ನು ಕೂಡ ಲೇಖಕರು ಪಠ್ಯದ ತಲೆಬರವನ್ನಾಗಿ ಕೊಟ್ಟಿದ್ದಾರೆ. ಲೇಖಕರ ಕಲ್ಪನೆ ಬುದ್ಧ ಯಾವುದೋ ಒಂದು ಹಿಮ ಪರ್ವತದೊಳಗೆ ತಂಪಾದ ಪ್ರದೇಶದೊಳಗದನ ಅಂತ ಅನ್ಕೊಂಡಿದ್ರು. ಆದರೆ ತಂಪಾದ ಪ್ರದೇಶದೊಳಗಿಲ್ಲ. ಲೇಖಕರು ಅನ್ಕೊಂಡಿರ್ತಕ್ಕಂಥ ಕಲ್ಪನೆಯಲ್ಲಿ ಹುಸಿಯಾಗಿಬಿಡ್ತು. ಆದರೆ ಲೇಖಕರು ಎಲ್ಲಿ ಅದರ ಬುದ್ಧ ಎಲ್ಲಿದ್ದಾನೆ ಅಂತಂದ್ರೆ ಬುದ್ಧ ಅತೀ ಶಾಖದಿಂದ ಕೂಡಿರ್ತಕ್ಕಂಥ ಬಿಸಿಲಿನಿಂದ ಆವೃತವಾಗಿರ್ತಕ್ಕಂಥ ಒಂದು ಊರಿನ ಗದನ. ಹಾಗಾಗಿ ಬುದ್ಧ ಬಿಸಿಲೂರಿನವನು ಎನ್ನುವ ಮಾತು ಬಂತು. ನನ್ನ ಮಗಳು ಸಿಹಿ ಪುಟ್ಟಿ ಬಿಸಿಲ ಜಲವನ್ನು ಅನುಭವಿಸುತ್ತಾ ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದೂರಿರಬೇಕು ಎಂದಳು. ಅದು ನಿಜವಿರಬೇಕು ನೋಡಿ. ಇನ್ನು ಅವ್ರ ಮಗಳು, ಲೇಖಕರ ಮಗಳು ಸಿಹಿ, ಆ ಪುಟ್ಟಿ ಏನು ಮಾಡ್ತಾಳಪ್ಪ ಅಂತಂದ್ರೆ, ಅಪ್ಪ ಇಷ್ಟೊಂದು ಬಿಸಿಲು ಐತಲ್ಲ, ಈ ಬಿಸಿಲಿನಾಗ ಸಾಕಾಗೆ ನಮ್ಮ ಗೌತಮ್ ಬುದ್ಧ ಸನ್ಯಾಸತ್ವ ಸ್ವೀಕರಿಸಿರಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾಳೆ ಅವ್ರಿಗೂ. ಅವ ತನ್ನ ಜೀವನದಲ್ಲಿ ಜಿಗುಪ್ಸಿಕೊಂಡು ಸನ್ಯಾಸಿ ಆಗಿಲ್ಲ, ಈ ಬಿಸಿಲಿಗೆ ಹೆದರಿ ಸನ್ಯಾಸಿಯಾಗಿ ನನ್ನ ಮಾತನ್ನು ಕೂಡ ಯಾರು ಹೇಳ್ತಾರ? ಆ ಲೇಖಕರ ಮಗಳು ಪುಟ್ಟಿ ಹೇಳ್ತಾಳ. ಆ ಲೇಖಕರ ಮಗಳು ಹೇಳಿದ ಮಾತು ಇದ್ರೂ ಇರ್ಬೇಕು ಬಿಡವ. ಯಾಕಂದ್ರೆ ಇಷ್ಟೊಂದು ಬಿಸಿಲು ಐತಿ, ಈ ಬಿಸಿಲಾಗ ಯಾರು ಇರ್ತಾರಿಲ್ಲ, ಹಾಗಾಗಿ ನನಗೆ ಈ ಬಿಸಿಲು ಬೇಡ, ಸಂಸಾರ ಬೇಡ ಅಂತ ತಿಳ್ಕೊಂಡು ಎಲ್ಲದ ಸನ್ಯಾಸತ್ವ ಸ್ವೀಕರಿಸಕ್ಕೆ ಹೋಗಿರ್ಬೇಕು ಬುದ್ಧ ಅನ್ನೋ ಮಾತನ್ನು ಕೂಡ ಲೇಖಕರು ಹೇಳ್ತಾರ. ಮುಂದೆ ನೋಡು, 2500 ವರ್ಷದ ಹಿಂದೆ ಬಿಸಿಲು ಇನ್ನೂ ಹೆಚ್ಚಿತ್ತೇನೋ.
ಬುದ್ಧನಿಗೆ ಜ್ಞಾನೋದಯವಾದದ್ದು ವೈಶಾಖ ಶುದ್ಧ ಪೂರ್ಣಿಮೆ ಎಂದು. ಅಲ್ಲೂ ಶಾಖ, ವೈ ಶಾಖ ನೋಡಿ, ಅಷ್ಟು ಅದ್ಭುತವಾಗಿತ್ತಲ್ಲ. ಸುಮಾರು 2,500 ವರ್ಷದ ಹಿಂದೆ ಬುದ್ಧ ಏನು ಮಾಡಿದ್ರಪ್ಪ, ಜನಿಸಿದನ. ಏನು 2,500 ವರ್ಷಗಳ ಹಿಂದೆ, 2,500 ವರ್ಷಗಳಿಂದ ಬುದ್ಧ ಜನಿಸಿದನು. ಈಗ ಎಷ್ಟು ಬಿಸಿಲು ಐತಿ, ಇನ್ನು ಅವಾಗ ಎಷ್ಟು ಬಿಸಿಲು ಇರಬೇಕು ಕಲ್ಪನೆ ನೋಡ್ರಿ. ಈಗ ಈ ನಮ್ಮನೆ ಟೆಂಪ್ರೇಚರ್ ಐತಿ, ಇನ್ನು 2,500 ವರ್ಷಗಳಿಂದ ಎಷ್ಟು ಬಿಸಿಲಿತ್ತು ಹಂಗೆ ಊಹೆ ಮಾಡ್ಬೇಕು ನಾವು. ಅದಕ್ಕಾಗಿ ಅವ್ರು ಏನು ಮಾಡ್ತಾರಂತಂದ್ರೆ, ಬುದ್ಧನಿಗೆ ಜ್ಞಾನೋದಯವಾದದ್ದು ಯಾವಾಗ ಅಂತಂದ್ರೆ ವೈಶಾಖ ಶುದ್ಧ ಪೂರ್ಣಿಮೆ ಎಂದು. ಬುದ್ಧನಿಗೆ ಜ್ಞಾನೋದಯವಾದ್ದು ವೈಶಾಖ ಶುದ್ಧ ಪೂರ್ಣಿಮೆ ಎಂದು. ಅಲ್ಲೂ ಶಾಖ ನೋಡು, ವೈಶಾಖ 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 ವೈಶಾಖ. ಇಲ್ಲಿ 2 ಪದ, ವೈ ಶಾಖ, ವೈ ಯಾಕೆ, ಶಾಖ ತಾಪ. ಒಂದರ್ಥಗಳು ವೈಶಾಖ ಅನ್ನೋದೇನಪ್ಪ ಅಂದ್ರೆ ಬುದ್ಧ ಜನಿಸಿರ್ತಕ್ಕಂಥ ಒಂದು ಗಳಿಗೆ, ವೈಶಾಖ ಮಾಸ ಅಂತ ಕರಿತೀವಲ್ಲ, ಅದು ವೈಶಾಖ ಕಾಲ ಅಂತ ಕರಿತೀವಲ್ಲ, ಒಂದು ವೈಶಾಖ ಕಾಲ ಅಂತ ಒಂದು ನಮಗೆ ಸೂಚಿಸುತ್ತದೆ. ಇನ್ನೊಂದು ವೈಶಾಖ, ಯಾಕ ಶಾಖ ಅಂದ್ರೆ ಅಲ್ಲೂ ಶಾಖ, ವೈಶಾಖ, ಅಲ್ಲೂ ಶಾಖ ಐತಿ, ವೈಶಾಖ ಅಂತಂದು ಕೂಡ ಏನಪ್ಪ ಅಂದ್ರೆ ಲೇಖಕರು ಪ್ರಶ್ನೆಯನ್ನು ಮಾಡ್ತಾರ. ಇದಿಷ್ಟು ಇವತ್ತಿನ ಅವಧಿಯಲ್ಲಿ ಆಗಿರ್ತಕ್ಕಂಥ ನಿಮ್ಮ ಬುದ್ಧ ಬಿಸಿಲು ಎಂಬ ಗದ್ಯಕ್ಕೆ ಸಂಬಂಧಪಟ್ಟಂಥ ಸಂಘಟಿತವಾಗಿರ್ತಕ್ಕಂಥ ಮಾಹಿತಿ. ಇನ್ನು ಉಳಿದ ಮಾಹಿತಿಯನ್ನು ನಂತರದ ಅವಧಿಯಲ್ಲಿ ಅವಲೋಕನ ಮಾಡೋಣ. ಅರ್ಥ ಆಯ್ತಾ? ಓಕೆ, ಧನ್ಯವಾದಗಳು.